ನಮಸ್ಕಾರ ವೀಕ್ಷಕರೇ. ಸಮಕಾಲೀನದ 576ನೇ ಕಂತಿಗೆ ನಿಮಗೆ ಸ್ವಾಗತ. ಕರ್ನಾಟಕದ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ಗೆ ಅಪರೂಪವಾದಂಥ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತು ಕಾಂಗ್ರೆಸ್ಗೆ ಅಪರೂಪವಾದಂಥ ಧೈರ್ಯವನ್ನು ತೋರಿಸಿ RSSನ ಮೂಲಭೂತವಾದಂಥ ಅಡಿಪಾಯವನ್ನೇ ಪ್ರಶ್ನಿಸುವಂಥ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ಬರೆದಾದ ನಂತರ ಅದರ ಸುತ್ತ ಸಾಕಷ್ಟು ಚರ್ಚೆಗಳು ಕೇವಲ ಕರ್ನಾಟಕ ರಾಜ್ಯದಲ್ಲ, ದೇಶಾದ್ಯಂತ ನಡೀತಿದೆ. ಸಹಜವಾಗಿಯೇ ಟ್ರೋಲ್ ಮಾಸ್ಟರ್ಗಳು, ಬಲಪಂಥೀಯರು ಇದೊಂದು ಕೇವಲ ರಾಜಕೀಯ ದುರುದ್ದೇಶಕ್ಕೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ ಒಳಗಡೆ ತಮ್ಮ ಸ್ಥಾನವನ್ನು ಉತ್ತಮಗೊಳಿಸುವುದಕ್ಕೆ ಮಾಡ್ತಿರುವಂಥ ಒಂದು ಪ್ರಯತ್ನ ಅಂತ ಹೀಯಾಳಿಸಿದ್ದಾರೆ. ಆದರೆ ಅವರು ಎತ್ತಿರೋ ಪ್ರಶ್ನೆಗಳಿಗಿರೋ ಮೌಲಿಕತೆಯನ್ನು ಅರ್ಥ ಮಾಡಿಕೊಂಡು ಅವರು ಯಾವುದೇ ಪ್ರಶ್ನೆ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ಘನತೆಯನ್ನು ಎತ್ತರಿಸ್ಕೊಳ್ಳೋದಕ್ಕೆ ನಿಮಗೇನು ಸಮಸ್ಯೆ ಬಂದಿದೆ ಅಂತ ಕೇಳೋರು ಸಾಕಷ್ಟು ಜನರಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. 3 ಮುಖ್ಯವಾದಂಥ ವಿಷಯಗಳನ್ನು ತಮ್ಮ ಮುಂದೆ ಚರ್ಚಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ, ಪ್ರಿಯಾಂಕಾ ಖರ್ಗೆ ಅವರು ಎತ್ತುತ್ತಿರೋ ಪ್ರಶ್ನೆಗಳು ಕಾನೂನುಬದ್ಧವಾದದ್ದ, ಸಂವಿಧಾನಬದ್ಧವೇ ಆಗಿದ್ದರೂ ಕೂಡ, ರಾಜಕೀಯವಾಗಿ ಮೌಲ್ಯಯುತವಾಗಿದ್ದರೂ ಕೂಡ ಕಾನೂನಿನಲ್ಲಿ ಅವರು ಎತ್ತುತ್ತಿರೋ ಪ್ರಶ್ನೆಗಳಿಗೆ RSS ಕಡ್ಡಾಯವಾಗಿ ಉತ್ತರ ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆಯಾ? ಯಾಕಂದರೆ ಅದರ ಸುತ್ತನೇ ಒಟ್ಟಾರೆ ಪ್ರಶ್ನೆಗಳು, ಚರ್ಚೆಗಳು ನಡೀತಾ ಇದೆ. ಎರಡನೇದಾಗಿ, ಕಾನೂನು ಮಾನ್ಯತೆ ಮತ್ತು ಕಾನೂನಿನ ಪ್ರಕಾರ ಅವಕಾಶ ಕೊಡಬೇಕಾಗಿಲ್ಲ ಅಂತ ಒಂದು ಸತಿ ಇದ್ದರೂ ಕೂಡ ಖರ್ಗೆ ಅವರ ಪತ್ರದಲ್ಲಿ ಇರುವ ಪ್ರಧಾನವಾದಂಥ ಆಶಯ ಏನಪ್ಪ ಅಂದರೆ, ತಾವು ಬೃಹತ್ ಸಂಘಟನೆ, ಅವರ ಪತ್ರದಲ್ಲಿ ಅವರು ಮುಂದಿಟ್ಟಿರುವಂಥ ಪ್ರಧಾನವಾದಂಥ ಅಂಕಿಅಂಶಗಳೇನಪ್ಪ ಅಂದರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಯೇ ಹೇಳೋದಾದರೆ ತಾವೇ ತಮ್ಮ ಅಖಿಲ ಭಾರತ ಕಾರ್ಯಕಾರಿ ಮಂಡಳಿ ಅವಾಗವಾಗ ಪ್ರತಿ 2 ವರ್ಷಕ್ಕೊಂದು ಸತಿ ಸಭೆ ಸೇರುತ್ತೆ. ನೀವು 2025ರಲ್ಲಿ ಅಖಿಲ ಭಾರತ ಪ್ರತಿನಿಧಿ ಸಭಾ, ಅವ್ರು ಬರೆದಿರೋ ಪತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಹೇಳೋ ಪ್ರಕಾರ ಕರ್ನಾಟಕದಲ್ಲೇ 4127 ದೈನಂದಿನ ಶಾಖೆಗಳನ್ನು ನಡೆಸ್ತೀರಿ. ಪ್ರತಿ ವಾರ 1389 ವಾರದ ಮಿಲನ ನಡೆಸ್ತೀರಿ. 60 ಮಂಡಲ ಸಭೆಗಳನ್ನು ನಡೆಸ್ತೀರಿ. ಹಾಗೂ ಕಳೆದ ವರ್ಷ ಸುಮಾರು 2194 ಸಮಾಜೋತ್ಸವಗಳನ್ನು ಮಾಡಿದಿರಿ. ಅದರಲ್ಲಿ ಅಂದಾಜು 20 ಲಕ್ಷ ಜನ ಭಾಗವಹಿಸಿದ್ದಾರೆ. ಮತ್ತು ನೀವೇ ಹೇಳ್ಕೊಳ್ಳೋ ಪ್ರಕಾರ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು 562 ಪಥಸಂಚಲನ ಮಾಡಿದಿರಿ. ಅದು ಸರಾಸರಿ 2 ರಿಂದ 3 ಕಿಲೋಮೀಟರ್ ಇರುತ್ತೆ. ಮತ್ತು 2,21,963 ಯೂನಿಫಾರ್ಮ್ ಗಣವೇಶವನ್ನು ಧರಿಸಿದಂತಹ ಸ್ವಯಂ ಸೇವಕರು ಪಥಸಂಚಲನ ಮಾಡಿದಿರಿ. ಅಂದರೆ ನಿಮ್ಮದು ಬೃಹತ್ತಾದಂಥ ಸಂಘಟನೆ. ಸೊ ಕರ್ನಾಟಕದ ಗೃಹ ಮಂತ್ರಿಯಾಗಿ ಇಂಥ ಬೃಹತ್ ಸಂಘಟನೆ ಪ್ರಭಾವ, ಅದರಲ್ಲೂ ಕೂಡ ತಾವು ಈ ರೀತಿ ಯೂನಿಫಾರ್ಮನ್ನು ಧರಿಸಿ ಪಥಸಂಚಲನ ಮಾಡುವಷ್ಟು ಶಕ್ತಿಯನ್ನು ಹೊಂದಿ ಪ್ರತಿನಿತ್ಯ ನಿಮ್ಮ ಶಾಖೆಗಳು ನಡೀತಿದೆ ಅಂತಂದರೆ, ಒಬ್ಬ ಗೃಹ ಮಂತ್ರಿಯಾಗಿ ಕರ್ನಾಟಕದ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ನಾನು ಅದರ ಹಿನ್ನೆಲೆಯಲ್ಲಿ ಕಾಳಜಿಯನ್ನು ಮತ್ತು ಅದಕ್ಕೆ ಬೇಕಾಗಿರುವ ಸಿದ್ಧತೆಯನ್ನು ಮಾಡಿಕೊಳ್ಳುವ ಅಗತ್ಯ ಇರುತ್ತೆ. ಆದ್ದರಿಂದ ತಾವು ಯಾವ ಆಧಾರದಲ್ಲಿ ಈ ಒಂದು ಚೌಕಟ್ಟಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ತಮ್ಮ ಕಾನೂನಿನ ಸ್ಥಾನಮಾನ ಏನು? ತಾವೊಂದು ಸೊಸೈಟಿಯ, ಟ್ರಸ್ಟ, ಸಂಘಟನೆಯ, ತಾವು ಯಾರು? ಯಾಕಂದರೆ ನೀವು ಯಾರು ಅಂತ ಗೊತ್ತಾದರೆ ನಾವು ನಿಮ್ಮ ಜೊತೆ ಒಂದು ವ್ಯವಹಾರ ಮಾಡ್ಕೋಬೋದು. ನೀವೊಂದು ಸಂಘಟನೆ ಆದರೆ ಸಂಘಟನೆ ಜೊತೆ ವ್ಯವಹಾರ ಮಾಡೋದಕ್ಕೆ ಸರ್ಕಾರದ ಕೆಲವು ಸೂತ್ರಗಳಿದ್ದಾವೆ. ಸೊಸೈಟಿ ಕೆಳಗಡೆ ನೀವು ರಿಜಿಸ್ಟರ್ ಆಗಿದ್ದರೆ ಅದಕ್ಕೆ ಕೆಲವು ಸೂತ್ರಗಳಿರ್ತವೆ. ತಾವು ಯಾರು, ಯಾವ ಸಂಘಟನೆ ಆಧಾರದಲ್ಲಿ ಇದನ್ನು ಮಾಡ್ತಿದ್ದೀರಿ? ಮತ್ತು ದಿನನಿತ್ಯ 4,000 ಶಾಖೆಗಳು, 562 ಪಥಸಂಚಲನಗಳು, ಸುಮಾರು 2.5 ಲಕ್ಷ ಜನ ಯೂನಿಫಾರ್ಮ್ ಹಾಕ್ಕೊಂಡಿರುವಂತಹ ಕ್ಯಾಡರ್ಗಳಿರ್ತಾರೆ ಅಂದರೆ, ಇದನ್ನೆಲ್ಲ ನಡೆಸುವುದಕ್ಕೆ ಬೇಕಾಗಿರುವ ಬೃಹತ್ ಪ್ರಮಾಣದ ಸಂಪನ್ಮೂಲ ತಮಗೆ ಎಲ್ಲಿಂದ ಬರುತ್ತೆ? ತಮ್ಮ ಹಣದ ಮೂಲದ ಆದಾಯ ಮೂಲ ಯಾವುದು ತಮ್ಮದು? ಮತ್ತು ಆ ಮೂಲಕ್ಕೆ ತಾವು ತೆರಿಗೆಯನ್ನು ಕಟ್ತಿದ್ದೀರಾ? ಈ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿಯಾಗಿ ಕೇಳಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿ ಕರ್ನಾಟಕದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಪ್ರಧಾನವಾದಂಥ ಸಾಂವಿಧಾನಿಕ ಕರ್ತವ್ಯವನ್ನು ಹೊಂದಿದ್ದಾರೆ. ಮತ್ತು ಗೃಹ ಮಂತ್ರಿಯಾಗಲಿ ಸಾಮಾನ್ಯ ಶಾಸಕನೇ ಆಗಲಿ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾದ್ರೆ ಸಂವಿಧಾನವನ್ನು ಎತ್ತಿಡಿತೀನಿ, ಸಂವಿಧಾನದ ಮೌಲ್ಯಗಳಿಗೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾರೆ. ಸಾಂವಿಧಾನಿಕವಾಗಿ ನಿಮ್ಮ ಸ್ಥಾನಮಾನ ಏನು ಅಂತ ಕೇಳಿರುವ ಪ್ರಶ್ನೆ, ಒಬ್ಬ ಗೃಹ ಮಂತ್ರಿ ಕಾನೂನು ಮತ್ತು ಸುವ್ಯವಸ್ಥೆಯ ದೃಷ್ಟಿಯಿಂದ ಕೇಳಿರುವ ಪ್ರಶ್ನೆಗಳು ಅತ್ಯಂತ ಸಮಂಜಸವಾಗಿದೆ.
ಆ್ಯಕ್ಚುಲಿ ಕೇಳಬೇಕಾಗಿರುವ ಪ್ರಶ್ನೆ, ಇಂಥ ಪ್ರಶ್ನೆಗಳನ್ನು ಯಾತಕ್ಕೆ ಈ ಹಿಂದೆ ಕಾಂಗ್ರೆಸ್ ಕೇಳಲಿಲ್ಲ, ಅದು ನಿಜಕ್ಕೂ ಕೇಳಬೇಕಾಗಿರುವ ಪ್ರಶ್ನೆ. ಈಗ ವಿಷಯ ಏನಪ್ಪ ಅಂತಂದರೆ, ಇದಕ್ಕೆ ಅವರ ಉತ್ತರಗಳು ತುಂಬ ಸ್ಪಷ್ಟವಾಗಿದೆ. ಮೋಹನ್ ಭಾಗವತ್ ಅವರೇ ಇದನ್ನು ಇವರು ಜೂನ್ 13ನೇ ತಾರೀಕಿಗೆ ಪ್ರಶ್ನೆ ಕೇಳಿದ್ರು. ಬಟ್ ಈ ಪತ್ರ ಅವ್ರಿಗೆ ಜೂನ್ 13ಕ್ಕೆ ತಲುಪಿರಲಿಲ್ಲ ಮೋಹನ್ ಭಾಗವತ್ ಅವರಿಗೆ. ಬೇರೆ ಯಾವುದೋ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನೇ ಕೇಳಿದಾಗ ಮೋಹನ್ ಭಾಗವತ್ ಅವರು ಇದಕ್ಕೆಲ್ಲ ನಾನು ಉತ್ತರ ಕೊಡಲೇಬೇಕಾಗಿಲ್ಲ, ನಾವು 100 ವರ್ಷದಿಂದ ಈ ದೇಶದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ಇದೆಲ್ಲ ಆಗೋಗಿರೋ ಉತ್ತರ ಕೊಟ್ಟಿರೋ ಪ್ರಶ್ನೆಗಳು ಅಂತ ಉಡಾಫೆಯಿಂದ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ RSS ನೋಂದಣಿಯಲ್ಲ, ಹಿಂದೂ ಧರ್ಮ ನೋಂದಣಿಯಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅತ್ಯಂತ ಬಾಲಿಶವಾದಂಥ ಪ್ರಶ್ನೆ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಲ್ಲ ವೇದಿಕೆಗಳಲ್ಲೂ ಕೂಡ ಆಗಿದೆ. RSS ಅನ್ನೋದು ಒಂದು ಸಂಘಟನೆ, ಹಿಂದೂ ಅನ್ನುವುದು ಒಂದು ಧರ್ಮ. ಹಿಂದೂ ಧರ್ಮದಲ್ಲಿ ಇರೋರೆಲ್ಲರೂ RSSನಲ್ಲಿ ಇರಬೇಕಾಗಿಲ್ಲ. ಮತ್ತು ಹಿಂದೂ ಧರ್ಮ ವ್ಯಕ್ತಿಗತ ಶ್ರದ್ಧೆ ವಿಶ್ವಾಸಕ್ಕೆ ಸಂಬಂಧಪಟ್ಟದ್ದು. RSS ಅನ್ನುವ ಸಂಘಟನೆ ಅದಕ್ಕೊಂದು ನೀತಿ, ನಿಯಮ, ತತ್ವ, ಆದರ್ಶ, ಉದ್ದೇಶ, ಅದನ್ನು ಕಾರ್ಯಗತಕ್ಕೆ ತರುವಂತಹ ರೀತಿ ಅದೇನೋ ಒಂದಷ್ಟು ಇರುತ್ತೆ. ಸೊ ಸಂಘಟನೆ ಬೇರೆ, ಧರ್ಮ ಬೇರೆ. ಸೊ ಇಷ್ಟು ಬಾಲಿಶವಾಗಿ ಅವೆರಡನ್ನ ಒಂದೇ ಅಂತೇಳಿದರು. ಅದನ್ನು ಬಾಲಿಶ ಅಂತಲೂ ಹೇಳಬಾರ್ದು. ಅದರ ಹಿಂದೆ ಬಹಳ ಸ್ಪಷ್ಟವಾದಂಥ ಒಂದು ಉದ್ದೇಶ ಇದೆ ಅವ್ರಿಗೆ. ಏನಪ್ಪ ಅಂದರೆ, RSS ಅಂದರೆ ಹಿಂದೂ, ಹಿಂದೂ ಅಂದರೆ ಭಾರತ. ಅವರು RSS ಅನ್ನು ಕಟ್ಟಿರುವ ಹಿಂದಿರೋ ಉದ್ದೇಶವೇ, ಅವರು 100 ವರ್ಷ ತುಂಬುತ್ತೆ RSSಗೆ. 100 ವರ್ಷ ತುಂಬುವ ಹೊತ್ತಿನಲ್ಲಿ ಏನು ನಿಮ್ಮ ಉದ್ದೇಶ, ಏನನ್ನು ಸಾಧಿಸ್ಬೇಕಂತಿದ್ದೀರಿ 100 ವರ್ಷದ ನಂತರ ಅಂತಂದರೆ, ಅವರು ಸ್ಪಷ್ಟವಾಗಿ ಘೋಷಣೆ ಮಾಡ್ಕೊಂಡಿರೋದು ಭಾರತದ 7 ಲಕ್ಷ ಹಳ್ಳಿಗಳಲ್ಲೂ ಕೂಡ ಸಂಘದ ಚಟುವಟಿಕೆಗಳನ್ನು ಮಾಡಬೇಕು, ಮತ್ತು ಸಂಘವೇ ಸಮಾಜ, ಸಮಾಜವೇ ಸಂಘ, ಅಂದರೆ ಇಡೀ ಸಮಾಜವೇ ಸಂಘ ಆಗಿಬಿಡಬೇಕು. ಹೀಗಾಗಿ RSS ಅನ್ನುವುದು ಎಲ್ಲಕ್ಕೂ ಮೀರಿದ್ದು. ನೀವೊಂದು ಧರ್ಮ, ಒಂದು ಸಂಘಟನೆ ಆದರೆ ಉಳಿದ ಧರ್ಮ, ಉಳಿದ ಸಂಘಟನೆಗಳಿಗೆ ನೀವು ಸರಿಸಮವಾಗಿ ನಡ್ಕೋಬೇಕಾಗತ್ತೆ. ನೀವೇ ದೇಶ ಆಗ್ಬಿಡೋದು, ನೀವೇ ಸಮಾಜ ಆಗ್ಬಿಡೋದು. ಆದ್ದರಿಂದ ನಾವು ಎಲ್ಲಕ್ಕೂ ಮೀರಿರೋರು ಅನ್ನುವಂತಹ ಒಂದು ಸಂದೇಶವನ್ನು ಈ ಉತ್ತರದಲ್ಲೂ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದು ಕೇವಲ ಧಾಷ್ಟ್ಯ ಅಲ್ಲ, ಇದು ಕೇವಲ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ಅವರ ರಾಜಕೀಯ. ಸಂವಿಧಾನಕ್ಕೂ ನಾವು ಮೀರಿರುವವರು, ಎಲ್ಲಕ್ಕೂ ನಾವು ಮೀರಿರೋರು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ನಡೀತಿರುವಂಥ ಹಲವಾರು ಚರ್ಚೆಗಳಲ್ಲಿ ಇವರ ವಕ್ತಾರರು, ಪ್ರೊಫೆಸರ್ ಒಬ್ಬರು ಮಾತಾಡ್ತಾ ಹೇಳಿದ್ದೇನಪ್ಪ ಅಂದರೆ, ತಾವೇನು ಮಾಡ್ತಿದ್ದೀರಾ ಅಂತಂದರೆ, ಹಿಂದೂ ಧರ್ಮವನ್ನು ಉಳಿದ ಎಲ್ಲ ಧರ್ಮಗಳ ರೀತಿ ಸಮೀಕರಿಸ್ತಿದ್ದೀರಾ. RSSನ ಈಗಾಗಲೇ ರೂಢಿಗತವಾದಂಥ ನಂಬಿಕೆ ಏನಿದೆ ಸಂಘಟನೆ ಅನ್ನುವ ಅರ್ಥದಲ್ಲಿ, ಆ ಥರ ಸಂಘಟನೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಿ. ನಾವು ಸಂಘಟನೆಯೂ ಅಲ್ಲ, ಹಿಂದೂ ಧರ್ಮವೂ ಅಲ್ಲ. ಇಂಗ್ಲೀಷ್ ಭಾಷೆಯಲ್ಲಿ ರಿಲಿಜನ್ ಅನ್ನೋ ಪದ ಇದೆ. ರಿಲಿಜನ್ ಅಂತಂದರೆ ಆ ಧರ್ಮವನ್ನು ಸಂಸ್ಥಾಪನೆ ಮಾಡಿರೋರು ಒಬ್ಬರು ಇರಬೇಕು, ಅದಕ್ಕೆ ಪ್ರಚಾರಕರೊಬ್ಬರು ಇರಬೇಕು, ಹಾಗೂ ಒಂದೇ ಬಗೆಯಾದಂಥ ದೇವನನ್ನು ಉಪಾಸನೆ ಮಾಡುವಂತಹ ಭಕ್ತರಿರಬೇಕು. ಹಿಂದೂ ಧರ್ಮ ಆ ಥರ ಅಲ್ಲ. ಇದರಲ್ಲಿ ಬಹುೋಪಾಸನೆಗಳಿದ್ದಾವೆ, ಬೇರೆ ಬೇರೆ ಬಗೆಯಾದಂಥ ತತ್ವಶ್ರದ್ಧೆಗಳಿದ್ದಾವೆ. ನಾವು ಆ ರೀತಿ ರಿಲಿಜನ್ ಅನ್ನುವುದಕ್ಕೆ ನಾವು ಸೇರಿರೋರೇ ಅಲ್ಲ, ನಮ್ಮದು ಜೀವನ ವಿಧಾನ. ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಿಗೆ ಕೊಟ್ಟುಬಿಟ್ಟಿದೆ. ಸಂಘಟನೆ ಅಂತ ಬಂದಾಗಲೂ ಕೂಡ ನೀವೇನು ಭಾವಿಸ್ತಾ ಇದ್ದೀರಿ, ಸಂಘಟನೆ ಅಂತಂದರೆ ಯಾರೋ ಒಬ್ಬ ಅಧ್ಯಕ್ಷ, ಯಾರೋ ಒಬ್ಬರು ಅದಕ್ಕೆ ಮೆಂಬರ್ಗಳು, ಸದಸ್ಯರು, ನೀವು ನೋಂದಾವಣೆ ಮಾಡ್ಕೊಳ್ತಾರೆ, ಆ ಥರ ಹೇಳ್ತೀರಿ. RSS ಹಂಗೆ ನಡೆಯೋದೇ ಇಲ್ಲ. ನಮ್ಮದೆಲ್ಲ ಫ್ಯಾಮಿಲಿ ಇದ್ದಂಗೆ, ನಾವೆಲ್ಲ ಕುಟುಂಬಸ್ಥರು. ನಾವು ಒಪ್ಕೊಂಡ್ರೆ ಆ ಕುಟುಂಬ ಇರುತ್ತೆ, ಇಲ್ಲ ಅಂದರೆ ಇರೋದಿಲ್ಲ. ಒಂದು ಕಡೆ ಶಾಖೆ ನಡೆಯುತ್ತೆ, ಶಾಖೆ ನಡೆಯೋದಕ್ಕೂ ನಾವು ಯಾರ ಹತ್ರ ನೋಂದಣಿ ತೊಗೊಳ್ಳೋದಿಲ್ಲ. ಅದು ಮುಚ್ಚಬೇಕು ಅಂತಂದ್ರೂ ಕೂಡ ಅದು ಆರಾಮಾಗಿ ಮುಚ್ಚೋಗ್ಬಿಡ್ಬೋದು. ಅದೇನು ಆ ರೀತಿ ನಿಮ್ಮ ಸಂಘಟನೆ, ಮಾಮೂಲಿ ಸಂಘಟನೆಗಳು ಹೆಂಗೆ ನಡೀತವೆ ಹಂಗೆ ನಮ್ಗೆ ನಡೆಯೋದೇ ಇಲ್ಲ. ಆದ್ದರಿಂದ ನಿಮ್ಮ ಆರ್ಗನೈಸೇಷನ್ ಅನ್ನೋ ಚೌಕಟ್ಟಿನಲ್ಲಿ ನಾವು ಬರುವುದೇ ಇಲ್ಲ. ಹೀಗಾಗಿ ಸಂವಿಧಾನ ಇತರ ಧರ್ಮಗಳಿಗೆ ವಿಧಿಸುವಂತಹ ವಿಧಿವಿಧಾನಗಳಾಗಲಿ ಅಥವಾ ಸಂಘಟನೆಗಳಿಗೆ ವಹಿಸುವಂತಹ ಶಿಸ್ತು ಕ್ರಮಗಳಾಗಲಿ ನಮಗೆ ಅನ್ವಯಿಸದೇ ಅಲ್ಲ. ನಾವು ಧರ್ಮವೂ ಅಲ್ಲ, ನಾವು ಸಂಘಟನೆ ಅಲ್ಲ, ನಾವು ಧರ್ಮಾತೀತರು, ಸಂಘಟನಾತೀತರು ಅನ್ನುವ ಉತ್ತರವನ್ನು ಇವರು ಕೊಡ್ತಾ ಇದ್ದಾರೆ. ಆದರೆ ಇವೆಲ್ಲವೂ ನಿಜವ? ಇದು ಕೇವಲ ಒಂದು, ಯಾಕಂತಂದರೆ ಪ್ರಾರಂಭದಿಂದಲೂ ಕೂಡ ನೀವು RSSನ ಇತಿಹಾಸವನ್ನು ನೋಡಿದ್ರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಖರ್ಗೆ ಅವರು ಕೆಲವು ನಿರ್ದಿಷ್ಟ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಇಡೀ ಭಾರತದ ಮಟ್ಟದಲ್ಲಿ ನೋಡಿದ್ರೆ 1925ರ ವಿಜಯದಶಮಿನಲ್ಲಿ 5 ಜನ ಸೇರಿಕೊಂಡು ಶುರು ಮಾಡಿದಂಥ RSS ಸಂಘಟನೆ ಇವತ್ತು ದೇಶಾದ್ಯಂತ ಸುಮಾರು ಅವರು ಹೇಳ್ಕೊಳ್ಳೋ ಪ್ರಕಾರವೇ 1,00,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ದಿನನಿತ್ಯ ಶಾಖೆಗಳು ನಡೀತವೆ. ಲಕ್ಷಾಂತರ ಜನರನ್ನು ದಿನನಿತ್ಯ ಅವರು ಮೊಬಲೈಸ್ ಮಾಡ್ತಾರೆ. ಹಾಗೂ ಇಡೀ ಸಮಾಜದಲ್ಲಿ ಈ ದೇಶ ಕೇವಲ ಹಿಂದೂಗಳಿಗೆ ಸೇರಿದ್ದು, ಭಾರತದಲ್ಲಿರೋ ಕ್ರಿಶ್ಚಿಯನ್ರು, ಮುಸ್ಲಿಮರು ಕೂಡ ಹಿಂದೂಗಳೇ
ಅಂತ ಏನು, ಮತ್ತು ಮತ್ತೊಂದು ಕಡೆ ಮನುಸ್ಮೃತಿ ಏನಿದೆ, ಯಾವುದರ ವಿರುದ್ಧ ಅಂಬೇಡ್ಕರ್ ಯಾವುದರ ವಿರುದ್ಧ ನಮ್ಮ ದೇಶದ ಸಂವಿಧಾನವನ್ನು ರಚಿಸಿ ಈ ದೇಶದಲ್ಲಿ ಎಲ್ಲರೂ ಸಮಾನರು, ಗಂಡು ಹೆಣ್ಣು ಸಮ, ಶೂದ್ರ ದಲಿತ ಅಂತಿಲ್ಲ, ಹುಟ್ಟಿನಿಂದ ಯಾರೂ ಕೂಡ ಅವರ ವಿಧಿಯನ್ನು ಬರೆಯಬಾರದು, ಈ ದೇಶದಲ್ಲಿ ಬ್ರಾಹ್ಮಣರಿಗೊಂದು ಕಾನೂನು, ದಲಿತರಿಗೊಂದು ಕಾನೂನು, ಜಾತಿನಲ್ಲೇನಿತ್ತು ಅದು ಇರಬಾರದು ಇತ್ಯಾದಿಗಳಿಟ್ಕೊಂಡೇನು ಸಂವಿಧಾನ ಆಶಯವನ್ನು ರೂಪಿಸ್ಕೊಂಡಿದ್ದೀವಿ, ಅದನ್ನು ನಿರಾಕರಿಸುವ ಮನುಸ್ಮೃತಿಯನ್ನು ಮತ್ತೆ ಈ ದೇಶದಲ್ಲಿ ಮನುಸ್ಮೃತಿ ಆಧಾರಿತ ಬ್ರಾಹ್ಮಿನಿಕಲ್ ಸೋಷಿಯಲ್ ಆರ್ಡರ್, ಬ್ರಾಹ್ಮಣವಾದಿ ಸಮಾಜ ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಅವರೇನು ಪ್ರಯತ್ನಿಸ್ತಿದ್ದಾರೆ. ಇದು ಇವರ ಉದ್ದೇಶ. ಕಳೆದ 100 ವರ್ಷಗಳಿಂದ ನಿರಂತರವಾಗಿ, ಅರ್ಥಾತ್ ಹಿಂದೂ ರಾಷ್ಟ್ರದ ಉದ್ದೇಶದಲ್ಲಿ ನಿರಂತರ ಪ್ರಯತ್ನ ಮಾಡ್ತಾ ಇಡೀ ದೇಶದಲ್ಲಿ ಹಿಂಸಾಚಾರ, ದಂಗೆ, ಕೋಮುಗಲಭೆಗಳನ್ನು ಹಬ್ಬಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ದ್ವೇಷವನ್ನು ಬಿತ್ತಿ ಇವತ್ತು ಹೆಚ್ಚು ಕಡಿಮೆ ಸರ್ಕಾರ ಮತ್ತು ಪ್ರಭುತ್ವ ಅವರ ಕೈವಶ ಆಗಿದೆ. ಇನ್ಫ್ಯಾಕ್ಟ್ ಈ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಯಾವುದಾದ್ರೂ ಒಂದು ದೇಶದ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಯಾರಿರಬಾರದು, ವಿ ಸಿಗಳು ಅವ್ರು ಹೋಗ್ಬಿಟ್ಟು ಅವರ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಹಾಜರಾಗ್ತಾರೋ ಇಲ್ವೋ, ಮೋಹನ್ ಭಾಗವತ್ ಅವರು ವರ್ಷಪ್ರತಿ ನಡೆಸುವಂತಹ ಈ ದೇಶ ಹೆಂಗೆ ಕಟ್ಟಬೇಕು, ಶಿಕ್ಷಣ ಹೆಂಗಿರಬೇಕು ಅನ್ನುವಂತಹ RSS ಪ್ರಣೀತವಾದಂಥ ಶಿಕ್ಷಣ ನೀತಿಗೆ ಹೋಗಿ ಕೂತ್ಕೊಂಡು ಕೇಳ್ಕೊಂಡು ಬರಬೇಕು ಯಾವುದೇ ಸರ್ಕಾರದವರಾದರೂ ಕೂಡ. ಅಂದರೆ ಹೆಚ್ಚು ಕಡಿಮೆ ಪರ್ಯಾಯ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಅಥವಾ ಈಗಿರುವ ಸರ್ಕಾರವನ್ನು ಪ್ರಾಕ್ಸಿಯಾಗಿ ನಡೆಸ್ತಿದ್ದಾರೆ. ಇದರಿಂದಾಗಿ ಇಡೀ ದೇಶದಲ್ಲಿ ಸಂವಿಧಾನಕ್ಕೆ ತದ್ವಿರುದ್ಧವಾದಂಥ ಸಮಾಜವನ್ನು, ವ್ಯಕ್ತಿಗಳನ್ನು, ದೇಶವನ್ನು ಸೃಷ್ಟಿಸುವಂತಹ ದೇಶದ್ರೋಹಿ ಕೆಲಸವನ್ನು, ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ. ಇಂಥ ಕೆಲಸವನ್ನು ಮಾಡುವಂತಹ ಈ ಸಂಘಟನೆಯನ್ನು ಸರ್ಕಾರ ನಿಯಂತ್ರಣಕ್ಕೆ ತಗೊಳ್ಬೇಕೋ ಬೇಡವೋ ಪ್ರಶ್ನೆ ಏನೂ ಇಲ್ಲ. ಬಹಳ ತಾರ್ಕಿಕವಾದಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇದೇ ರೀತಿ ಪ್ರತಿವಾದವನ್ನು, ಇದೇ ರೀತಿಯ ಸಂಘಟನೆಯನ್ನು, ಧರ್ಮಾತೀತ ಸಂಘಟನಾತೀತ ಚೌಕಟ್ಟನ್ನು ಇಟ್ಕೊಂಡಿರುವಂಥ ಒಂದು ವ್ಯವಸ್ಥೆಯನ್ನು ಮುಸ್ಲಿಮರು ಮಾಡಿದ್ದಾರೆ, ಕ್ರಿಶ್ಚಿಯನ್ನರು ಮಾಡಿದ್ದಾರೆ, ಅಥವಾ ಮನುಸ್ಮೃತಿಯನ್ನು ಹಾಗೂ ಬ್ರಾಹ್ಮಣಶಾಹಿಯನ್ನು ವಿರೋಧಿಸುವಂತಹ ಸಂಘಟನೆಗಳು ಈ ದೇಶದಲ್ಲಿ ಮಾಡಿದ್ದಾರೆ, ಸಮಾಜವಾದಿಗಳು ಮಾಡಿದ್ದಾರೆ, ಕಮ್ಯುನಿಸ್ಟರು ಮಾಡಿದ್ದಾರೆ, ಸರ್ಕಾರ ಸಂಘ ಪರಿವಾರ ಇದೇ ಥರ ಬಿಟ್ಕೊಂಡು ಬರ್ತಾ ಇತ್ತ? ನೇರ ಇದೇ ಪ್ರಶ್ನೆ, ಇದೇ ಉತ್ತರವನ್ನು ಇದರಲ್ಲಿ RSSನ ತೆಗೆದಾಕ್ಬಿಟ್ಟು ನೀವು ಮತ್ತೊಂದು ಯಾವುದಾದ್ರೂ ಒಂದು ಇತರ ಧರ್ಮಾಧಾರಿತ ಸಂಘಟನೆ ಹೆಸರು ಹೇಳಿ, ಆಗ ಕೇವಲ ಅನುಮಾನದ ಕಾರಣಕ್ಕೆ ಇಡೀ ಸಂಘಟನೆಯನ್ನು ಬ್ಯಾನ್ ಮಾಡಿ, ಅನುಮಾನದ ಕಾರಣಕ್ಕೆ ಅವ್ರನ್ನೆಲ್ಲ ಜೈಲಿಗೆ ಹಾಕಿ UAPA ಕೆಳಗಡೆ ನಡೀತಿಲ್ವ ಇವತ್ತು ಈ ದೇಶದಲ್ಲಿ? ಹಾಗಾದರೆ ನಿಮಗೆ ಮಾತ್ರ ವಿಶೇಷವಾದ ರಿಯಾಯಿತಿ ಯಾವ ಮೂಲದಿಂದ ಬರುತ್ತೆ? ಇದು ಇವತ್ತು ತುಂಬ ಸ್ಪಷ್ಟವಾಗಿ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ. ಇದೇ ರೀತಿ ನಾವು ಕೇವಲ ಒಂದು ಫ್ಯಾಮಿಲಿ ಇದ್ದಾಗೆ, ನಾವು ಯಾರಿಗೂ ಕೂಡ ಬಾಧ್ಯಸ್ಥರಾಗಬೇಕಾಗಿಲ್ಲ, ನಾವು ಹೀಗೆ ಮಾಡ್ಕೊಂಡು ಹೋಗ್ತೀವಿ, ಇಡೀ ದೇಶವನ್ನೇ ಬದಲಾಯಿಸ್ತೀವಿ, ಆದರೆ ನಮ್ಮನ್ನು ಯಾರು ಕೇಳದೇ ಇರೋ ರೀತಿ ನಾವೊಂದು ಸಂಘಟನೆ ಅಲ್ಲ ಅನ್ನೋ ರೀತಿ ನಮ್ಮ ರಚನೆ ಮಾಡ್ಕೊಳ್ತೀವಿ ಅಂತ ಬೇರೆ ಸಂಘಟನೆಗಳು ಮಾಡಿದ್ದಿದ್ರೆ, ಇದೇ ರೀತಿ ನಿರಾಳವಾಗಿ ಸರ್ಕಾರವೂ ಏನು ಮಾಡ್ದಿರ, ಸಂಘ ಪರಿವಾರವೂ ಏನು ಮಾಡ್ದಿರ ಸುಮ್ಮನೆ ಇರ್ತಿದ್ರ? ಪ್ರಶ್ನೆ ಏನಪ್ಪ ಅಂತಂದರೆ, ಇವತ್ತು ಇದೇ ಪ್ರಶ್ನೆ ತುಂಬ ಮುಖ್ಯವಾಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಈ ಪ್ರಶ್ನೆಯನ್ನು ಕೇಳುತ್ತಿರುವ ಹೊತ್ತಿನಲ್ಲೇ ಕಾಂಗ್ರೆಸ್ ಪಕ್ಷ, ಇನ್ಫ್ಯಾಕ್ಟ್ ಭಾರತದಲ್ಲಿ ಇವತ್ತಿಗೂ ಕೂಡ ಅತಿ ದೀರ್ಘಕಾಲ ರಾಜ್ಯಭಾರ ಮಾಡಿರೋದು ಕಾಂಗ್ರೆಸ್ ಪಕ್ಷವೇ. ಕಾಂಗ್ರೆಸ್ ಪಕ್ಷದ ಅಧೀನದಲ್ಲೇ, ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲೇ ಹೇಗೆ RSS ಯಾವುದೇ ನಿಯಂತ್ರಣಕ್ಕೆ ಒಳಪಡದಂತೆ ಇಷ್ಟು ಬಲಿಷ್ಠವಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು? RSSನ 3 ಸತಿ ಈ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಗಾಂಧಿಯವರನ್ನು ಕೊಂದ ನಂತರ 1948ರಲ್ಲಿ, ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ 1975ರಲ್ಲಿ, ಬಾಬರಿ ಮಸೀದಿ ಕೆಡವಿದ ನಂತರ 1992ರಲ್ಲಿ. 3 ಬಾರಿಯೂ ಕೂಡ ಉಳಿದ ಸಂಘಟನೆಗಳು ಬ್ಯಾನ್ ಆದರೆ, ಈಗ ಸುಮಾರೊಂದು 42 ಸಂಘಟನೆಗಳು ಬ್ಯಾನ್ ಆಗಿದ್ದಾವೆ. ಆ ಬ್ಯಾನ್ ಆದ ಸಂಘಟನೆಗಳು ಮತ್ತೆ ಅಸ್ತಿತ್ವದಲ್ಲೇ ಇಲ್ದಂಗೆ ನಿರ್ನಾಮ ಮಾಡಿಬಿಡ್ತೀರಿ, ವರ್ಷಾನುಗಟ್ಟಲೆ ದಶಕಗಟ್ಟಲೆ ಬ್ಯಾನ್ ಮುಂದುವರಿತದೆ. ಈ 3 ಬ್ಯಾನ್ ಆದಾಗಲೂ ಕೂಡ ಮೊದಲನೇ ಸತಿ 1.5 ವರ್ಷ, ಎರಡನೇ ಸತಿ ಎಮರ್ಜೆನ್ಸಿ ತೆಗೆಯೋ ತನಕ, ಮೂರನೇ ಸತಿ ಬ್ಯಾನ್ ಆದಾಗ ಬರೀ 6 ತಿಂಗಳು. 3 ಕಾಲಘಟ್ಟದಲ್ಲೂ ಆ ಬ್ಯಾನನ್ನು ತೆಗೆದಾಕಿದ್ದು ಕಾಂಗ್ರೆಸ್ ಪಕ್ಷವೇ. ಕಾಂಗ್ರೆಸ್ನ ಅವಧಿಯಲ್ಲೇನೆ, ಕಾಂಗ್ರೆಸ್ನವರ ಸಹಕಾರದೊಂದಿಗೇನೆ RSS ಕೂಡ ಇಷ್ಟು ಬಲಿಷ್ಠವಾಗಿ ಬೆಳೆದು ಬಂದಿರುವಂಥ ಈ ಸಂದರ್ಭದಲ್ಲಿ
ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಿರೋ ಪ್ರಶ್ನೆಗಳು ಅತ್ಯಂತ ಸಮಂಜಸವಾದದ್ದು, ಸಾಂವಿಧಾನಿಕವಾದದ್ದು, ಪ್ರಜಾತಂತ್ರದ ಆಶಯಗಳನ್ನು ಉಳ್ಳದ್ದಾಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ವ್ಯವಸ್ಥೆ ಖರ್ಗೆ ಅವರು ಕೇಳಿದ ಪ್ರಶ್ನೆಗಳನ್ನು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವುದಕ್ಕೆ ಬಿಡುತ್ತಾ ಕಾಂಗ್ರೆಸ್ ಪಕ್ಷ? ಯಾಕೆ ಬಿಡೋದಿಲ್ಲ? ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ಇವತ್ತು ಹಾಗಾದರೆ ನಾವು ಏನು ಮಾಡಬೇಕು, ಏನು ನಮ್ಮ ಮುಂದೆ ಕಾದಿರುವಂಥ ಅಪಾಯವೇನು ಈ ರೀತಿ ನಡೆದರೆ? ಈ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಮೊದಲನೇದಾಗಿ, ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಈ ರೀತಿ ಸಂಘಟನೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳೇಬೇಕಾದಂಥ ಕಾನೂನಿದೆಯಾ? ಬಹಳ ಕಾನೂನಿನ ಮಿತಿಯಲ್ಲೇ ನೀವು ಮಾತಾಡುವುದಾದರೆ ಕಾನೂನಿಲ್ಲ. ಉದಾಹರಣೆಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 19 ಏನಿದೆ ಅದು ನಮಗೆ ಸಂಘಟನೆಗಳನ್ನು ಕಟ್ಕೊಳ್ಳೋದಕ್ಕೆ, ಸಂಸ್ಥೆಗಳನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಆ ಸಂಘಟನೆಯಲ್ಲಿ ನೀವು ನೋಂದಣಿ ಬೇಕಾದರೂ ಮಾಡ್ಕೊಳ್ಬೋದು, ನೋಂದಣಿಯನ್ನು ಮಾಡ್ಕೊಳ್ಳದೇ ಇರೋ ಸಾಧ್ಯತೆಯೂ ಇದೆ. ನೋಂದಣಿ ಮಾಡಿಕೊಂಡಾಗ ನಿಮಗೆ ಸಿಗುವಂತಹ ಕರ್ತವ್ಯ ಮತ್ತು ಲಾಭ ಏನಪ್ಪ ಅಂದರೆ, ನೀವು ನೋಂದಣಿ ಮಾಡ್ಕೊಂಡಾಗ ನೋಂದಣಿಯ ನಿಯಮಾವಳಿಗಳಿಗೆ ತಕ್ಕಂತೆ ಯಾವ ನಿಯಮಾವಳಿಗಳಲ್ಲಿ ನೀವು ನೋಂದಣಿ ಮಾಡ್ಕೊಳ್ತೀರಿ ಅದರ ಅಧೀನದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಮತ್ತು ಕಾಲಕ್ಕೆ ಸರ್ಕಾರಕ್ಕೆ ನಿಮ್ಮ ಸಂಸ್ಥೆಯ ಬಗ್ಗೆ ವಿವರಗಳನ್ನು, ಸರ್ಕಾರ ಕೇಳಿದ್ದ ವಿವರಗಳನ್ನು ಕೊಡಬೇಕಾಗತ್ತೆ. ಲಾಭ ಏನು? ನೀವು ಲಾಭರಹಿತ ಸಂಸ್ಥೆಯಾಗಿದ್ದರೆ ಸರ್ಕಾರದಿಂದ ಕೆಲವು ರಿಯಾಯಿತಿ, ವಿನಾಯಿತಿ ಮತ್ತು ಕೆಲವು ಪ್ರೋತ್ಸಾಹಗಳನ್ನು ಕೂಡ ಪಡೆದುಕೊಳ್ಳುವಂತಹ ಅವಕಾಶ ಇರುತ್ತೆ. ಆದರೆ ಸರ್ಕಾರದಿಂದ ನನಗೇನೂ ಬೇಡ, ಯಾವ ಲಾಭವನ್ನು ನಾನು ಸರ್ಕಾರದಿಂದ ನಿರೀಕ್ಷೆ ಮಾಡುವುದಿಲ್ಲ, ನಾನು ಕೇವಲ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕೆಲವು ಮೌಲ್ಯಗಳನ್ನು ಮಾಡೋದಕ್ಕೋಸ್ಕರ ಜಾರಿಗೆ ತರೋದಕ್ಕೋಸ್ಕರ ಸಂಘಟನೆ ಮಾಡ್ಕೊಂಡಿದ್ದೀರ ಅಂದರೆ ನೀವು ನೋಂದಣಿ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ನೀವು ನೋಂದಣಿನೇ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನಿಮ್ಮ ಹಣಕಾಸು ವ್ಯವಹಾರನ ಯಾರು ಕೇಳೋಕ್ಕೂ ಬರೋದಿಲ್ಲ. ಆದರೆ ನೋಂದಣಿ ಮಾಡ್ಕೊಳ್ಳೋದಿರ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ, ಮತ್ತೊಂದು ಕಡೆ ಕೇವಲ ಒಂದು ವಿಷಯಕ್ಕೆ ಮಾತ್ರ ಇಡೀ ದೇಶಾದ್ಯಂತ, ದೇಶದ ಮೂಲೆ ಮೂಲೆಗಳಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ವಿಸ್ತರಿಸ್ತಾ, ಆದರೆ ವಿಷಯಕ್ಕೆ ಬಂತು ಅಂತಂದರೆ ನಮ್ಮದೊಂದು ಆ ಥರ ಸಂಘಟನೆ ಅಲ್ಲ ಅಂತ ಸರ್ಕಾರದ ಎಲ್ಲ ನಿಯಂತ್ರಣದಿಂದಲೂ ನುಣುಚಿಕೊಳ್ಳುವಂತಹ ವ್ಯವಸ್ಥೆ ಇಟ್ಕೊಳ್ಳುವುದು ಯಾವ ರೀತಿ ತರ್ಕಬದ್ಧವಾಗುತ್ತೆ? ಈಗ ಅವರೇ ಹೇಳ್ತಿರೋದೇನಪ್ಪ ಅಂದರೆ, RSS ಅಂದರೆ ಏನು ಹಂತ ಹಂತವಾಗಿ ನೀವು ನೋಡೋದಾದರೆ 1925ರಲ್ಲಿ RSS ಸ್ಥಾಪನೆ ಆಯಿತು, ವಿಜಯದಶಮಿ ದಿವಸ. ಅಲ್ಲಿಂದ ಆಚೆಗೆ ಉದ್ದಕ್ಕೂ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಏನಿತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಅವರ ಪಾತ್ರ ಏನಿತ್ತು, ಭಾರತದ ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಕೂಡ ಅವರು ಬ್ರಿಟಿಷರ ಜೊತೆ ಕೈಗೂಡಿಸಿ, ಬ್ರಿಟಿಷರು ಭಾರತ ಬಿಟ್ಟು ಹೋದರೆ ಮತ್ತೆ ಈ ದೇಶದಲ್ಲಿ ಪೇಶ್ವೆಗಳ ಕಾಲದ ಬ್ರಾಹ್ಮಣಶಾಹಿ ವ್ಯವಸ್ಥೆಯನ್ನು, ಜಾತಿ ಆಧಾರಿತ ವ್ಯವಸ್ಥೆಯನ್ನು ಮರುಸ್ಥಾಪನೆ ಮಾಡಬೇಕನ್ನೋದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಉದ್ದಕ್ಕೂ ನಡ್ಕೊಂಡು ಬಂದದ್ದು. ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಜಿ RSSಗರು RSSನಿಂದ ಬಿಟ್ಟು ಬಂದು ಪ್ರಾಣ ಕೊಟ್ಟವರಿದ್ದಾರೆ. ಆದರೆ RSS ಆಗಲಿ, RSSನ ಸಕ್ರಿಯ ಕಾರ್ಯಕರ್ತರಾಗಲಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟರು ಒಬ್ಬರು ನಿಮಗೆ ಸಿಗಲಿಕ್ಕಿಲ್ಲ. ನಾಯಕರಂತೂ ಒಬ್ಬರೂ ಇಲ್ಲ. 42ರ ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು, ಅದಕ್ಕೆ ಮುಂಚೆ ನಡೆದಂಥ ದಂಡಿ ಸತ್ಯಾಗ್ರಹ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಯಾವುದೇ ಬೃಹತ್ ಹೋರಾಟಗಳಲ್ಲೂ ಕೂಡ ಇವರ ಪಾಲುದಾರಿಕೆ ಇರಲಿಲ್ಲ. ಉದ್ದಕ್ಕೂ ಇವರ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಅದನ್ನು ಸಾವರ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಪಿತೃಭೂಮಿ ಮತ್ತು ಪುಣ್ಯಭೂಮಿ ಎರಡೂ ಕೂಡ ಒಬ್ಬರದೇ ಆಗಿರಬೇಕು. ಅಂದರೆ ಈ ದೇಶದಲ್ಲಿ ಹಿಂದೂಗಳದ್ದು ಮಾತ್ರ ಈ ದೇಶದಲ್ಲಿ ಇರಬೇಕು, ಉಳಿದವರು ಅನ್ಯರು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಯಾವತ್ತೂ ಈ ದೇಶದ ಪ್ರಜೆಗಳಾಗೋದಿಲ್ಲ. ಇದು ಹಿಂದೂ ದೇಶ ಆಗಬೇಕು. ಹಿಂದೂ ದೇಶ ಹೆಂಗಿರಬೇಕು? ಎಲ್ಲರೂ ಸಮಾನರು ಅನ್ನುವಂತಹ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವ ಕುವೆಂಪು ಆಶಯ ಅಲ್ಲ, ಅಥವಾ ಅಂಬೇಡ್ಕರ್ ಹೇಳಿರುವಂತೆ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಆಶಯವೂ ಅಲ್ಲ. ಮನುಸ್ಮೃತಿ ಹಿಂದೂ ಸಮಾಜವನ್ನು ಮಾರ್ಗದರ್ಶಕವಾಗಬೇಕು. ಮನುಸ್ಮೃತಿಯ ಆಧಾರದಲ್ಲಿ, ಮನುಸ್ಮೃತಿ ಬಗ್ಗೆ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳುವಂತೆ, ಹೆಂಗಸರನ್ನು ಗಂಡಸರ ಗುಲಾಮರನ್ನಾಗಿ ಮಾಡುವ, ಶೂದ್ರರನ್ನು, ಅಸ್ಪೃಶ್ಯರನ್ನು ಬ್ರಾಹ್ಮಣರ ಗುಲಾಮರನ್ನಾಗಿ ಮಾಡುವ ಗುಲಾಮಶಾಹಿ ಸಮಾಜವನ್ನು, ಗುಲಾಮಶಾಹಿ ಬ್ರಾಹ್ಮಣಶಾಹಿ ಸಮಾಜವನ್ನು ಸೃಷ್ಟಿ ಮಾಡುವುದು ಮನುಸ್ಮೃತಿಯ ಉದ್ದೇಶ. ಅಂಬೇಡ್ಕರ್ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಹಿಂದೂ ರಾಷ್ಟ್ರ ಅನ್ನುವುದೇನಾದರೂ ಸ್ಥಾಪನೆಯಾದರೆ ಅದು ಭಾರತಕ್ಕೆ ದೊಡ್ಡ ವಿಪತ್ತು. ಭಾರತ ಅಂದರೆ ಅವರು ಸ್ಪಷ್ಟವಾಗಿ ಹೇಳ್ತಿರೋದು ದಲಿತ ದಮನಿತರಿಗೆ ಅತಿ ದೊಡ್ಡ ವಿಪತ್ತು ಅಂತ. ಆದರೂ ರಮೇಶ್ ಜಿಗಜಿಗಡಿ ಎನ್ನುವಂಥ ಸಂಸದರು ಹೇಳ್ತಾರೆ, ಈ ಖರ್ಗೆಗೆ ಹಾಕಬೇಕು RSSನ ಉಸಾಬರಿ, ದಲಿತರಿಗೆ ಹಾಕಬೇಕು RSSನ ಉಸಾಬರಿ ಅಂತ ಮಾತಾಡ್ತಾರೆ. ಇವತ್ತು ಅತಿ ಹೆಚ್ಚು ಬ್ರಾಹ್ಮಣಶಾಹಿಯಿಂದ ಅತಿ ದೊಡ್ಡ ಶೋಷಣೆಗೆ
ಇತಿಹಾಸದುದ್ದಕ್ಕೂ ಈಗಲೂ ತುತ್ತಾಗ್ತಾ ಇರೋದು ಜಾತಿ ವ್ಯವಸ್ಥೆಯ ಕಾರಣಕ್ಕೆ, ಮನುಸ್ಮೃತಿಯ ಕಾರಣಕ್ಕೆ ದಲಿತರು, ವಿಶೇಷವಾಗಿ ಅಸ್ಪೃಶ್ಯರು ಮತ್ತು ಶೂದ್ರರು. ಬ್ರಾಹ್ಮಣಶಾಹಿಯ ವಿರುದ್ಧ ಅತಿ ದೊಡ್ಡ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿರೋದು ಕೂಡ ಈ ದೇಶದಲ್ಲಿ, ಪರ್ಯಾಯ ಸಮಾನತಾ ದರ್ಶನವನ್ನು ಮುಂದಿಡ್ತಾ ಬಂದಿರೋದು ಕೂಡ ಈ ಸಮುದಾಯದ ದಾರ್ಶನಿಕರೇ ಆಗಿದ್ದಾರೆ. ಆದರೆ ಅದನ್ನು ನಾಶ ಮಾಡುವುದು ಅವರ ಕರ್ತವ್ಯ, ಅವರ ಉದ್ದೇಶ ಆಗಿತ್ತು. ಹೀಗಾಗಿ ಉದ್ದಕ್ಕೂ ಅದನ್ನು ಪ್ರಯತ್ನ ಪಟ್ಟರು. ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ರೀತಿ ನೋಡಿದ್ರೆ ಅಂಬೇಡ್ಕರ್ ವಾದಕ್ಕೂ ಸಾವರ್ಕರ್ ವಾದಕ್ಕೂ ಇದ್ದದ್ದೇ ಸಂಗ್ರಾಮ. 1947ರ ಸ್ವಾತಂತ್ರ್ಯ ಮತ್ತು 1950ರಲ್ಲಿ ನಡೆದ ಸಂವಿಧಾನ ರಚನೆಯಲ್ಲಿ ಸಾವರ್ಕರ್ ಸೋತು ಅಂಬೇಡ್ಕರ್ ಗೆದ್ದರು. ಅಂದರೆ ನಾವೆಲ್ಲ ಗೆದ್ವಿ, ದಲಿತರು ದಮನಿತರು ಎಲ್ಲರೂ ಸಮಾನರು ಅನ್ನುವಂಥ ಒಂದು ಸಂವಿಧಾನ ಬಂತು. ಆ ಸಂವಿಧಾನವನ್ನು ರಚನೆ ಆಗ್ತಿರೋ ಹೊತ್ತಿನಲ್ಲೇನೆ ಸಮಾನತೆಯ ಮೌಲ್ಯಗಳನ್ನು ಇಟ್ಟುಕೊಂಡು ಹಿಂದೂ ಮುಸ್ಲಿಮರಿಬ್ಬರೂ ಕೂಡ ಸರಿಸಮಾನರು ಆಗಿ ಮುಂದಿನ ದೇಶದಲ್ಲಿ ಇರಬೇಕು ಅನ್ನುವ ಕಾರಣವನ್ನು, ಅದನ್ನು ಬೋಧನೆ ಮಾಡದಂಥ ಏಕೈಕ ಕಾರಣಕ್ಕಾಗಿ ಗಾಂಧಿಯನ್ನು ಕೊಂದಾಕಿದ್ರು. ಗಾಂಧಿಯನ್ನು ನಾಥುರಾಮ್ ಗೂಡ್ಸೆ ಕೊಂದಾಕಿದ್ದು. ನಾಥುರಾಮ್ ಗೂಡ್ಸೆ ಏಕಕಾಲದಲ್ಲಿ ಹಿಂದೂ ಮಹಾಸಭಾ ಮತ್ತು RSSನ ಕಾರ್ಯಕರ್ತ. ಅಷ್ಟು ಮಾತ್ರ ಅಲ್ಲ, ಇಡೀ 1940ರಿಂದ ಮೊದಲುಗೊಂಡು 47ರ ತನಕ RSSನ ಪ್ರಧಾನ ಕಾರ್ಯಾಚರಣೆ. ಇದನ್ನು ಯಾರ್ಯಾರು ಮಾತಾಡಿದ್ದಾರೆ? ಬಾಬು ರಾಜೇಂದ್ರ ಪ್ರಸಾದ್ ಮಾತಾಡಿದ್ದಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾತಾಡಿದ್ದಾರೆ, ನೆಹರು ಮಾತಾಡಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾತಾಡಿದ್ದಾರೆ. ಯಾರು ನೀವು ಹೇಳ್ತೀರಿ, ಪ್ರತಿಯೊಬ್ಬರೂ ಕೂಡ RSS ಏನು ಮಾಡ್ತಿದ್ದೇನೆ, ಸಮಾಜದಲ್ಲಿ ಭಾವೈಕ್ಯತೆಯನ್ನು ರದ್ದು ಮಾಡಿ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ, ಮುಸ್ಲಿಮರನ್ನು ಹಿಂದೂಗಳ ವಿರುದ್ಧ ಎತ್ತು ಕಟ್ತಾ ಇದೆ. ಇನ್ಫ್ಯಾಕ್ಟ್ ಬಾಬು ರಾಜೇಂದ್ರ ಪ್ರಸಾದ್ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, RSSನವರೇ ಮುಸ್ಲಿಮರ ವೇಷ ಹಾಕಿಕೊಂಡು ಕೋಮುದ್ವೇಷವನ್ನು ಬಿತ್ತುವ ಸಂಚುಗಳನ್ನು ಮಾಡ್ತಿದ್ದಾರೆ ಅಂತ ಬಾಬು ರಾಜೇಂದ್ರ ಪ್ರಸಾದ್, ಇವರೆಲ್ಲ ಮೆಚ್ಚಿಕೊಳ್ಳುವ ಬಾಬು ರಾಜೇಂದ್ರ ಪ್ರಸಾದ್ ಬರೀತಾರೆ. ಗಾಂಧಿಯ ಕೊಲೆಯಾದ ನಂತರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ತುಂಬ ಸ್ಪಷ್ಟವಾಗಿ ಗೋಳ್ವಾಲ್ಕರ್ಗೆ ಪತ್ರ ಬರೀತಾರೆ, ನೀವು ಸಮಾಜದಲ್ಲಿ ಎಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಾ ಅಂತಂದರೆ ಗಾಂಧಿಯನ್ನು ಕೊಲ್ಲುವುದಕ್ಕೆ ಬೇಕಾಗಿರುವ ಸಾಮಾಜಿಕ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದ್ದೇ RSS. ಮತ್ತು ಈ ದೇಶ ಒಂದು ಭಾವೈಕ್ಯ ದೇಶವಾಗಿ ಉಳಿಯೋಕ್ಕೆ ಸಾಧ್ಯವಾಗದಿರೋ ರೀತಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತಲೇ ಬ್ಯಾನ್ ಮಾಡ್ತಾರೆ 1948ರಲ್ಲಿ. ಆ ರೀತಿ ಬ್ಯಾನ್ ಆದ ನಂತರದಲ್ಲಿ ಏನು ಕಾರ್ಯಾಚರಣೆ ಇರ್ತಿತ್ತು? ಇವ್ರ ವಿಷಯದಲ್ಲಿ ಒಂದು ಸಂಘಟನೆ ಇರ್ತಿರಲಿಲ್ಲ. ನಾಥುರಾಮ್ ಗೂಡ್ಸೆ ಕೊಂದಾದ್ಮೇಲೆ ಕೋರ್ಟಲ್ಲಿ ಹೆಂಗೆ ಬಚಾವಾದರು? ನಾಥುರಾಮ್ ಗೂಡ್ಸೆ ನಮ್ಮ ಸದಸ್ಯನೇ ಅಲ್ಲ, ಸದಸ್ಯನೋ ಅಲ್ವೋ ಹೆಂಗೆ ಗೊತ್ತಾಗುತ್ತೆ? ಮೆಂಬರ್ಶಿಪ್ ನಾವು ಇಟ್ಕೊಂಡೇ ಇಲ್ಲ, ನಮ್ಮ ಸಂಘದಲ್ಲಿ ಸದಸ್ಯತ್ವದ ಪರಿಕಲ್ಪನೆ ಇಲ್ಲ. ಬಂದರೆ ಸದಸ್ಯರು, ಹೋದರು ಅಷ್ಟೇ. ಮತ್ತು ಕಾರ್ಯಾಚರಣೆಗಳೆಲ್ಲ ಅತ್ಯಂತ ರಹಸ್ಯವಾಗಿ, ಯಾವುದು ಬಹಿರಂಗವಾಗಿರೋದಿಲ್ಲ. ಕಚೇರಿ ಬಹಿರಂಗ ಅಲ್ಲ, ಆಫೀಸ್ ಬಹಿರಂಗ ಅಲ್ಲ, ಸದಸ್ಯತ್ವ ಬಹಿರಂಗ ಅಲ್ಲ, ಬಹಳ ಸೀಕ್ರೆಟಿವ್ ಕಾರ್ಯಾಚರಣೆ. ಜೊತೆಗೆ ಹಿಂಸಾತ್ಮಕವಾಗಿ ಬಾಂಬು, ಬಂದೂಕು, ಕತ್ತಿ, ಚಾಕು, ತ್ರಿಶೂಲ ಇವುಗಳನ್ನೆಲ್ಲ ಹಂಚಿ ಕೋಮುದ್ವೇಷವನ್ನು ಬಿತ್ತಾ ಇದ್ದೀರಿ, ಸತತವಾಗಿ ಪ್ರಚಾರ ಮಾಡ್ತಾ ಇದ್ದೀರಿ. ಇದೆಲ್ಲ ಇಟ್ಕೊಂಡು ಬ್ಯಾನ್ ಆದಾಗ ಬ್ಯಾನ್ ಮಾಡಿದ್ರು ಈ ಕಾರಣಗಳಿಗೆ. ನಮ್ಮ ಸಂವಿಧಾನ ಶಾಂತಿ, ಸೌಹಾರ್ದತೆ, ಭ್ರಾತೃತ್ವ, ಬಂಧುತ್ವ ಇವುಗಳ ಆಧಾರದಲ್ಲಿ ನಾವು ರಚಿಸ್ತಾ ಇದ್ದೀವಿ. ನೀವು ಎಲ್ಲಿಯ ತನಕ ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಳ್ಳುವುದಿಲ್ಲವೋ, ಎಲ್ಲಿಯ ತನಕ ಈ ದೇಶದ ರಾಷ್ಟ್ರೀಯ ಲಾಂಛನಗಳನ್ನು ನೀವು ಒಪ್ಪಿಕೊಳ್ಳುವುದಿಲ್ಲವೋ ಮತ್ತು ಹಿಂಸೆಯನ್ನು ತ್ಯಜಿಸಿ ನಿಮ್ಮ ಸಂಘಟನೆಯನ್ನು ಪ್ರಜಾತಾಂತ್ರಿಕವಾಗಿ ಪುನರ್ರೂಪಿಸಿಕೊಳ್ಳುವುದಿಲ್ಲವೋ, ಅಲ್ಲಿಯ ತನಕ ಸ್ವತಂತ್ರ ಭಾರತದಲ್ಲಿ ಶಾಂತಿ ಮತ್ತು ಬಂಧುತ್ವದ ಆಧಾರದಲ್ಲಿ ಕಟ್ಟುವ ಭಾರತದಲ್ಲಿ ನಿಮ್ಮ ಸಂಘಟನೆಯ ಕಾರ್ಯಾಚರಣೆಗೆ ಅವಕಾಶವಿಲ್ಲ ಅಂತ ಯಾರು ಬ್ಯಾನ್ ಮಾಡಿದ್ದು? ಅತ್ಯಂತ ಸಂಘ ಪರಿವಾರಕ್ಕೆ ಅತ್ಯಂತ ಆಪ್ತರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅವ್ರು ಬ್ಯಾನ್ ಆದ ನಂತರ ಅಂದರೆ ಮುಖ್ಯವಾಗಿ 3 ವಿಷಯ. ನೀವು ಉತ್ತರದಾಯಿಯಾಗಿರಬೇಕು, ಸಮಾಜಕ್ಕೆ, ಸರ್ಕಾರಕ್ಕೆ ಉತ್ತರದಾಯಿಯಾಗಿರಬೇಕು, ಅಕೌಂಟಬಲ್ ಆಗಿರಬೇಕು, ನಿಮ್ಮ ನಡಾವಳಿಗಳು ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು ಮತ್ತು ನಿಮ್ಮ ಒಳಗಡೆ ಪ್ರಜಾತಾಂತ್ರಿಕ ರಚನೆ ಇರಬೇಕು. ಇದರ ಬಗ್ಗೆ ಸಾಕಷ್ಟು ನಿಮ್ಮನ್ನ ಮೇಲೆ ಬ್ಯಾನ್ ಎತ್ತಾಕಬೇಕು ಅಂತಂದರೆ ಕಡ್ಡಾಯವಾಗಿ ನೀವು ಈ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಈ ಪಾಲಿಸಿದ್ರೆ ಮಾತ್ರ ಬ್ಯಾನ್ ಎತ್ತಾಕ್ತೀವಿ ಅಂತೇಳಿ ಸುಮಾರು 1948ರಿಂದ 49ರ ತನಕ ಸರ್ದಾರ್ ಪಟೇಲ್ ಮತ್ತು ಗೋಳ್ವಾಲ್ಕರ್ ನಡುವೆ ನಿರಂತರವಾದಂಥ ಪತ್ರ ವ್ಯವಹಾರ ನಡೆಯುತ್ತೆ. ಇನ್ಫ್ಯಾಕ್ಟ್ ವೆಂಕಟಾಚಲ ಶಾಸ್ತ್ರಿ ಎನ್ನುವಂಥವರು ಮದ್ರಾಸಿನ ಪ್ರಸಿದ್ಧ ವಕೀಲರು, ಅವರೆಲ್ಲರೂ ಕೂಡ ಮಧ್ಯಪ್ರವೇಶ ಮಾಡಿ ಫಸ್ಟ್ ಟೈಮ್ RSSಗೆ ಒಂದು ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡ್ತಾರೆ. ಆ ಕಾನ್ಸ್ಟಿಟ್ಯೂಷನ್, ಆ ಸಂವಿಧಾನದಲ್ಲಿ ಇವರು ಬ್ಯಾನ್ನಿಂದ ನಿಷೇಧವನ್ನು ಎತ್ತಾಕಬೇಕು ಅಂತಂದರೆ ಕನಿಷ್ಠ ಈ 3 ಷರತ್ತುಗಳನ್ನು ಪಾಲಿಸಬೇಕಾಗಿದ್ದರಿಂದ ಅವರು ಸಂವಿಧಾನವನ್ನು ಒಂದು ಬರ್ಕೊಳ್ತಾರೆ. ಆ ಸಂವಿಧಾನದ ಕರಡು ಪ್ರತಿ ತಮ್ಮ ಪರದೆಯ ಮೇಲೆ ಬರುತ್ತೆ, ನೋಡ್ಬೋದು.
ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೀಗೆ ಹೇಳ್ತಾರೆ, ದ ನೇಮ್ ಆಫ್ ದಿ ಆರ್ಗನೈಸೇಷನ್ ಈಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೀವು ನಮ್ಮ ಸಂಘಟನೆ ಅಲ್ಲ ಅಂತ ಈಗ ಹೇಳ್ತಾ ಇದ್ದೀರಿ. ತುಂಬ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ದ ನೇಮ್ ಆಫ್ ದಿ ಆರ್ಗನೈಸೇಷನ್ ಈಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನೀವೊಂದು ಸಂಘಟನೆ. ಅದೇ ರೀತಿ ಆರ್ಟಿಕಲ್ 4B ನೀವು ನೋಡಿದ್ರೆ, ದ ಸಂಘ ಆಸ್ ಸಚ್ ಹ್ಯಾಸ್ ನೋ ಪಾಲಿಟಿಕ್ಸ್ ಆ್ಯಂಡ್ ಈಸ್ ಡಿವೋಟೆಡ್ ಟು ಪ್ಯೂರ್ಲಿ ಕಲ್ಚರಲ್ ವರ್ಕ್. ನಮಗೆ ಯಾವ ರಾಜಕೀಯವೂ ಇಲ್ಲ, ನಾವು ಸಂಪೂರ್ಣವಾಗಿ ಸಾಂಸ್ಕೃತಿಕ ಸಂಘಟನೆಯಾಗಿದ್ದೇವೆ. ನೀವು ರಾಜಕೀಯ ಸಂಘಟನೆ ಅಂತಂದ್ರೆ ನಾವು ಬೇರೆ ಬೇರೆ ಏನೇನೋ ಮಾಡ್ಕೋಬೇಕಾಗುತ್ತೆ, ಬೇಡ, ನಾವು ಬರೀ ಸಾಂಸ್ಕೃತಿಕ ಸಂಘಟನೆ. ದ ಇಂಡಿವಿಜುವಲ್ ಸ್ವಯಂ ಸೇವಕ್ಸ್ ಹೌಎವರ್ ಮೇ ಜಾಯಿನ್ ಎನಿ ಪೊಲಿಟಿಕಲ್ ಪಾರ್ಟಿ ಎಕ್ಸೆಪ್ಟ್ ಸಚ್ ಪಾರ್ಟಿ ಆಸ್ ಬಿಲೀವ್ ಇನ್ ಆರ್ ರೆಸಾರ್ಟ್ ಟು ವೈಲೆಂಟ್ ಆ್ಯಂಡ್ ಸೀಕ್ರೆಟ್ ಮೆಥಡ್ಸ್ ಟು ಅಚೀವ್ ದೇರ್ ಎಂಡ್ಸ್. ಆದರೆ ಪ್ರತ್ಯೇಕ ಸ್ವಯಂ ಸೇವಕರು ಹಿಂಸೆ ಮತ್ತು ರಹಸ್ಯ ಕಾರ್ಯಾಚರಣೆಯನ್ನು ಮಾಡದೇ ಇರೋ ಬೇರೆ ಯಾವುದೇ ಪಕ್ಷಗಳಿಗೆ ಸೇರುವಂತಹ ಸಾಧ್ಯತೆ ಹೊಂದಿದ್ದಾರೆ. ಸ್ವಯಂ ಸೇವಕರು ಬೇರೆ ಪಕ್ಷದಲ್ಲೂ ಇರಬಹುದು. ಪರ್ಸನ್ಸ್ owing allegiance to such parties or believing in such methods shall have no place in ಸಂಘ. ಹಿಂಸೆ ಮತ್ತು ರಹಸ್ಯ ಕಾರ್ಯಾಚರಣೆಯಲ್ಲಿ ನಂಬಿಕೆ ಇಟ್ಟಂಥವರು ಸಂಘದಲ್ಲಿ ಸ್ಥಾನ ಇಲ್ಲ. ಇದನ್ನು ಯಾತಕ್ಕೆ ಬರೋದ್ರು? ನಿಮ್ಮಲ್ಲಿ ಸಂಘ ಪರಿವಾರದಲ್ಲಿ ಸದಸ್ಯರಾಗಿರೋ ಪಟ್ಟಿನೇ ಇರೋದಿಲ್ಲ. ಸಂಘ ಪರಿವಾರವೇ ದೀಕ್ಷೆ, ತರಬೇತಿ ಮತ್ತು ಎಲ್ಲವನ್ನು ಸಿದ್ಧತೆಯನ್ನು ಮಾಡಿಕೊಟ್ಟು ಕೊಲ್ಲಕ್ಕೆ ಕಳಿಸುತ್ತೆ ಗಾಂಧಿಯನ್ನು ಅಥವಾ ಆ ಥರದವ್ರನ್ನ. ಅವಾಗ ನೀವೇನು ಮಾಡ್ತೀರಿ? ಕೊಂದಾಗಿ ಸಿಕ್ಕಾಕೊಂಡ್ರೆ ಅವರು RSS ಅಲ್ವೇ ಅಲ್ಲ, ಈ ಹಿಂದೆ ಇದ್ದರು. ಅದಕ್ಕೆ ಪೂರಕವಾಗಿರುವ ರೀತಿ ಇವರು ಈ ಹಿಂದೆ ಇದ್ದವರು ಅವರೇನಾದರೂ ವೈಲೆನ್ಸ್ ಮಾಡಿದ್ರೆ ನಮ್ಮವರಲ್ಲ, ಯಾಕಂದರೆ ಆ ಜವಾಬ್ದಾರಿಯನ್ನು ಇವರು ಹೊರುವುದಕ್ಕೆ ರೆಡಿ ಇಲ್ಲ. ಕೊನೆಗೆ ನೀವು ಭಾರತವನ್ನು ಒಪ್ಪಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ವೈಲ್ ರೆಕಾಗ್ನೈಸಿಂಗ್ ದಿ ಡ್ಯೂಟಿ ಆಫ್ ಎವ್ರಿ ಸಿಟಿಜನ್ ಟು ಬಿ ಲಾಯಲ್ ಟು and to respect the state flag, the Sangh has its own flag, the Bhagavad Dhwaj, the age-old symbol of Hindu culture. ಭಾರತ ಒಂದು ದೇಶದವನ್ನು ಮತ್ತು ಪ್ರಭುತ್ವದ ಲಾಂಛನಗಳನ್ನು ಗೌರವಿಸುವುದರ ಭಾಗವಾಗಿ ನಾವು ಭಾರತದ ಧ್ವಜವನ್ನು ಗೌರವಿಸ್ತೀವಿ, ಆದರೆ ನಮ್ಮದೇ ಇನ್ನೊಂದು ಧ್ವಜನೂ ಇಟ್ಕೋತೀವಿ, ಭಗವದ್ಧ್ವಜವನ್ನು ಅಂತ ಮಾಡಿದ್ರು. ವಿಷಯ ಏನಪ್ಪ ಅಂತಂದರೆ, ಬ್ಯಾನ್ನಿಂದ ತಪ್ಪಿಸಿಕೊಳ್ಳುವ, ನಿಷೇಧದಿಂದ ತಪ್ಪಿಸಿಕೊಳ್ಳುವ ಏಕೈಕ ಕಾರಣಕ್ಕಾಗಿ ಅವರೇನು ಮಾಡಿದ್ರು, ನಾವು ಭಾರತವನ್ನು ಒಪ್ಪಿಕೊಳ್ಳುತ್ತೇವೆ. ಇದು 1949 ಜುಲೈನಲ್ಲಿ ನಡೆದದ್ದು. ಒಪ್ಪಿಕೊಳ್ಳುತ್ತೇವೆ ಮತ್ತು ನಮ್ಮ ಹಿಂಸೆಯನ್ನು ಕೂಡ ತ್ಯಜಿಸುತ್ತೇವೆ. ಬರೀ ಕಲ್ಚರ್ ಮಾತ್ರ ನಮ್ಮ ಸಂಘಟನೆ ಉದ್ದೇಶ, ನಮ್ಮವ್ರು ಯಾರು ಬೇಕಾದರೂ ಪಾಲಿಟಿಕ್ಸ್ ಮಾಡ್ಬೋದು. ಇನ್ನು ಹಣದ ವ್ಯವಹಾರಗಳಿಗೆ ಬಂದರೆ ತುಂಬ ಸ್ಪಷ್ಟವಾಗಿ ಅವ್ರು ಹೇಳೋದೇನಪ್ಪ ಅಂದರೆ, ಕೇಂದ್ರೀಯ ಕಾರ್ಯವಾಹಿ ಮಂಡಲ ಅಂತ ಅವ್ರದ್ದೊಂದು ಪ್ರತಿ ವರ್ಷ ಸೇರುತ್ತೆ. ಅದರಲ್ಲಿ 3ನೇ ಅಂಶದಲ್ಲಿ ಹೇಳ್ತಾರೆ, ಕೇಂದ್ರೀಯ ಕಾರ್ಯಕಾರಿ ಮಂಡಲ್ ಶೆಲ್ ಅಪಾಯಿಂಟ್ 1 or more ಆಡಿಟರ್ಸ್ ಟು ಆಡಿಟ್ ದ ಅಕೌಂಟ್ಸ್ ಆಫ್ ದಿ ಸಂಘ ಆ್ಯನ್ಯುಯಲಿ. ಸಂಘದ ಹಣದ ವ್ಯವಹಾರಗಳನ್ನು ಪ್ರತಿ ವರ್ಷ ಲೆಕ್ಕಾಚಾರವನ್ನು ಇಟ್ಕೊಳ್ಳೋದಕ್ಕೆ ಅವರು ಆಡಿಟರ್ನೂ ಮಾಡ್ಕೋತಾರೆ. ಈಗ ಮಾತ್ರ ಲೆಕ್ಕಾಚಾರ ಕೊಡೋದು, ನಿಮಗೆ ಕೊಡಲ್ಲ ಅಂತಾರೆ. ಸೊ ಮುಂದುವರೆದು ನಮ್ಮ ಒಳಗಡೆ ಪ್ರಜಾತಂತ್ರ ಇರಬೇಕು ಅಂದರೆ ಕಾರ್ಯಕರ್ತರು ಓಟ್ ಹಾಕ್ತಾರೆ. ಆದರೆ ಸರಸಂಘ ಕಾರ್ಯ ಚಾಲಕರು ಯಾರಿದ್ದಾರೆ, ಹೆಡ್ಗೇವಾರ್ ಅವರು ಮತ್ತು ಗೋಳ್ವಾಲ್ಕರ್ ಅವರು ಶಾಶ್ವತ, ಅವರು ಸಾಯೋ ತನಕ. ಅವರು ನಾಮಿನೇಟ್ ಮಾಡಿದವ್ರು ಮಾತ್ರ ಮತ್ತೊಬ್ಬರಾಗ್ತಾರೆ ಅಂಥೇಳಿ ಏನು 3 ಷರತ್ತುಗಳನ್ನಿಟ್ಟರು, ಪಾರದರ್ಶಕತೆ ಇರ್ಬೋದು, ಹಿಂಸೆಯನ್ನು ತ್ಯಜಿಸುವ ವಿಷಯ ಇರ್ಬೋದು, ಅಥವಾ ರಾಜಕೀಯದಲ್ಲಿ ಪಾಲ್ಗೊಳ್ಳಲ್ಲ ಅನ್ನೋ ವಿಷಯ ಇರ್ಬೋದು, ಬರೀ ಬಾಯಿ ಮಾತಿನ ಒಪ್ಪಿಗೆ ಕೊಟ್ಟರು. ಇದನ್ನೆಲ್ಲ ಒಪ್ಕೊಂಡು ಅವರ ಮೇಲೆ ಇದ್ದಂಥ ನಿಷೇಧವನ್ನು ತೆಗೆಯುವ ತರಾತುರಿನಲ್ಲೂ ಇದ್ದಂಥ ಸರ್ದಾರ್ ಪಟೇಲ್ ಅವರು ಅವ್ರ ಮೇಲೆ ತೆಗೆದುಹಾಕಿದ್ರು. ಮತ್ತು ಅವ್ರದ್ದು ಇನ್ನೊಂದು ಆಸೆ ಇತ್ತು ಸರ್ದಾರ್ ಪಟೇಲ್ರದ್ದು, ನೀವೇನು ಮಾಡಿ RSSನವರು ಕಾಂಗ್ರೆಸ್ ಒಳಗಡೆ ಸೇರ್ಕೊಂಬಿಡಿ, ಅಥವಾ ನೀವು ಕಾಂಗ್ರೆಸ್ನ ಡಬಲ್ ಮೆಂಬರ್ಶಿಪ್ ಇರಿ, ಕಾಂಗ್ರೆಸ್ಸಲ್ಲೂ ಮೆಂಬರ್ ಆಗಿ RSSಲ್ಲೂ ಮೆಂಬರ್ ಆಗಿ ಅಂತ ಇದನ್ನು ಪ್ರಸ್ತಾಪನೂ ಮಾಡಿದ್ರು. ಇನ್ಫ್ಯಾಕ್ಟ್ 1950ರಲ್ಲಿ ಸರ್ದಾರ್ ಪಟೇಲ್ ಅವರು ತೀರಿಕೊಳ್ಳುವ ಸ್ವಲ್ಪ ಮುಂಚೆ RSSನ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಆಗಿರಬಹುದಾದಂಥ ತಿದ್ದುಪಡಿ ಜಾರಿ ಆಗೋಗಿತ್ತು. ಅದಾದ ನಂತರದಲ್ಲಿ ಮತ್ತೊಮ್ಮೆ ನೆಹರು ನೇತೃತ್ವದಲ್ಲಿ ಸಭೆ ಸೇರಿ ಡಬಲ್ ಮೆಂಬರ್ಶಿಪ್ ಸಾಧ್ಯ ಇಲ್ಲ, RSSನ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ತೊರೆದು ಕಾಂಗ್ರೆಸ್ಸಲ್ಲಿ ಬೇಕಾದ್ರೆ ಬಂದು ಸೇರ್ಕೋಬೋದು, ಆದರೆ ಏಕಕಾಲದಲ್ಲಿ ಕಾಂಗ್ರೆಸ್ನ ಸದಸ್ಯನಾಗಿಯೂ ಮತ್ತು RSSನ ಸದಸ್ಯನಾಗಿಯೂ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ರು. ಆದರೂ ಅವಾಗ ಅವ್ರು ಹೇಳಿದ್ದೇನು, ರಾಜಕೀಯವಾಗಿ ಕಾಂಗ್ರೆಸ್ ಇರಲಿ, ಸಾಂಸ್ಕೃತಿಕವಾಗಿ RSS ಇರುತ್ತೆ, ಇವೆರಡು ಒಟ್ಟಿಗೆ ಕೆಲಸ ಮಾಡಿದ್ರೆ ದೇಶವನ್ನು ಕಟ್ಬೋದು. ಈ ಥರದ್ದೆಲ್ಲ ತಾವು ರಹಸ್ಯವಾಗಿ ಉಳ್ಕೊಂಡು ಸಂವಿಧಾನ ಒಪ್ಕೊಳ್ತೀವಿ ಅಂತ ಹೇಳ್ತಾನೆ, ಪ್ರತ್ಯೇಕವಾಗಿಯೂ ಕೂಡ ಮಾಡ್ತಾ. ಯಾಕಂದರೆ ಆ ನಂತರದಲ್ಲಿ ಅವರು ಉದ್ದಕ್ಕೂ ಕೂಡ ತಮ್ಮ ಕಾರ್ಯಕರ್ತರನ್ನು ಬೇರೆ ಬೇರೆ ಪಕ್ಷಗಳನ್ನು ಸಂಘಟನೆ ಮಾಡುವುದಕ್ಕೆ ಕಳಿಸ್ತಾ ಇದ್ದರು.
ಸಂಘಟನೆ ರಾಜಕೀಯದಿಂದ ನಿರ್ಲಿಪ್ತತೆಯನ್ನು ಯಾವ ಒಂದು ಕ್ಷಣವೂ ಕೂಡ ಅವರು ಉಳಿಸ್ಕೊಳ್ಳಿಲ್ಲ. ಯಾಕಂದರೆ ಅವರ ಆಶಯವೇ ಇದ್ದದ್ದು ತಾವು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು. ಈ ಸಂವಿಧಾನ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಆಧರಿಸಿದಂಥ ಈ ಸಂವಿಧಾನ ಏನು ಇದೆ, ಇದು ನಮ್ಮ ದೇಶದ ಸಂಸ್ಕೃತಿಗೆ ಒಳ್ಳೆಯದಲ್ಲ. ಇದು ನಾವು ಮನುಸ್ಮೃತಿಯನ್ನು ವಾಪಸ್ ಮಾಡಬೇಕು. ಯಾಕಂದರೆ ಈ ಸಂವಿಧಾನವನ್ನು ನಾವು ಒಪ್ಕೋತೀವಿ ಅಂತ 1949 ಜುಲೈಗೆ ಸಂವಿಧಾನ ಬರ್ಕೋತಾರೆ. 1949 ನವೆಂಬರ್ 26 ಸಂವಿಧಾನ ನಮ್ಮದು ಬರೆದು ಮುಗಿಯುತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ. ನವೆಂಬರ್ 30 ಆರ್ಗನೈಸರ್ ಪತ್ರಿಕೆಯಲ್ಲಿ ಈ ಸಂವಿಧಾನ ಬಗ್ಗೆ ನಮಗೆ ವಿಶ್ವಾಸವೇ ಇಲ್ಲ, ಇದರಲ್ಲಿ ಜಗದ್ವಂದ್ಯವಾದಂಥ ಮನುಸ್ಮೃತಿಯ ಲವಲೇಶವೂ ಇದರಲ್ಲಿ ವ್ಯಕ್ತವಾಗಿಲ್ಲ, ಎಲ್ಲವೂ ವಿದೇಶಿ ಮೌಲ್ಯಗಳನ್ನು ತಂದು ಇಲ್ಲಿ ಹಾಕಿದ್ದಾರೆ ಅಂತೇಳಿ ಒಂದು ಕಡೆ ಸಂವಿಧಾನ ಒಪ್ಕೋತೀವಿ ಅಂತಂದರು, ಇಲ್ಲಿ ಒಪ್ಪಲೇ ಇಲ್ಲ. ಇನ್ನೊಂದು ಕಡೆ ಹೇಳಿದ್ರು ಸಂವಿಧಾನದಲ್ಲಿ ನಾವು ಪ್ರಭುತ್ವದ ಭಾರತದ ಧ್ವಜವನ್ನು ಒಪ್ತೀವಿ, ಜೊತೆಗೆ ನಮ್ಮ ಧ್ವಜವನ್ನು ಹಾರಿಸ್ತೀವಿ ಅಂತಂದರು. 2002 ತನಕ RSSನ ಕಚೇರಿಯ ಮೇಲೆ ಭಾರತದ ಧ್ವಜವನ್ನು ಹಾರಿಸೇ ಇರಲಿಲ್ಲ. ಮತ್ತು ಅಷ್ಟೇ ತೀವ್ರವಾದಂಥ ರಹಸ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಹೋದರು. ಇನ್ಫ್ಯಾಕ್ಟ್ 1951 ಭಾರತೀಯ ಜನಸಂಘವನ್ನು ಕೂಡ ಇವರು ರೂಪಿಸ್ಕೊಂಡ್ರು. ಭಾರತೀಯ ಜನಸಂಘದಲ್ಲಿ RSSಗೆ ತಕ್ಕನ ಹಾಗೆ ಅಲ್ಲಿ ಸಂಘಟನೆಯನ್ನು ರೂಪಿಸುವುದಕ್ಕೆ, ಕಟ್ಟುವುದಕ್ಕೆ 4 ಮುಖ್ಯ ನಾಯಕರನ್ನು RSS ಕಾರ್ಯಕರ್ತರನ್ನು ಕಳಿಸ್ಕೊಟ್ರು. ವಾಜಪೇಯಿ, ಅದ್ವಾನಿ, ಮಲ್ಕಾನಿ ಇವರುಗಳೆಲ್ಲರೂ ಕೂಡ ಮೊದಲ ಹಂತದಲ್ಲಿ RSSಯಿಂದ ದೇಣಿಗೆ ಕೊಟ್ಟಂಥದ್ದು BJPಗೆ. ಆ ಭಾರತೀಯ ಜನಸಂಘಕ್ಕೆ ಮತ್ತು ಭಾರತೀಯ ಜನಸಂಘದಲ್ಲಿ ಸದಾ ಸಂಘಟನಾ ಕಾರ್ಯದರ್ಶಿಯ ಪಾತ್ರ RSSನಿಂದ ನೇಮಕವಾದವ್ರಿಗೆ ಇತ್ತು. ಇವತ್ತಿಗೂ ಕೂಡ BJP ಒಳಗಡೆ 1980 ಭಾರತೀಯ ಜನಸಂಘ, ಭಾರತೀಯ ಜನತಾ ಪಾರ್ಟಿ ಆಯಿತು. ಇವತ್ತಿಗೂ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕಾರ್ಯದರ್ಶಿಯ ಸ್ಥಾನ RSSನಿಂದ ನೇಮಕಗೊಳ್ಳಲಾಗುತ್ತದೆ. BL ಸಂತೋಷ್ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿ, ಅಥವಾ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಲೀಡರ್ಗಳು ಕೂಡ RSS ನೇಮಕ ಮಾಡುತ್ತೆ. ಅವರ ಸಂವಿಧಾನದಲ್ಲಿ ಮಾತ್ರ ರಾಜಕೀಯಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಬರೀತಾರೆ. ಇನ್ಫ್ಯಾಕ್ಟ್ ಗೋಲ್ವಾಲ್ಕರ್ ಅವರು ಅವರ ಕಲೆಕ್ಟೆಡ್ ವರ್ಕರ್ಸ್ ಆಫ್ ಗೋಲ್ವಾಲ್ಕರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಇಫ್ ವಿ ಸೇ ದಟ್ ವಿ ಆರ್ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್ ಆ್ಯಂಡ್ ಅಕ್ಸೆಪ್ಟ್ ಇಟ್ಸ್ ಡಿಸಿಪ್ಲಿನ್, ದೆನ್ ಸೆಲೆಕ್ಟಿವ್ನೆಸ್ ಹ್ಯಾಸ್ ನೋ ಪ್ಲೇಸ್ ಇನ್ ಲೈಫ್. ಡೂ ವಾಟ್ ಈಸ್ ಟೋಲ್ಡ್. ನೀವು ಒಂದು ಸತಿ ಸಂಘಟನೆ ಒಳಗೆ ಬಂದುಬಿಟ್ರೆ ನೀವು ಇಂಥ ಕೆಲಸ ಮಾಡ್ತೀನಿ, ಇಂಥ ಕೆಲಸ ಮಾಡೋ ಅನ್ನೋ ಆಯ್ಕೆ ನಿಮಗಿರೋದಿಲ್ಲ, ಹೇಳ್ದಷ್ಟು ಮಾಡಬೇಕು. ಇಫ್ ಟೋಲ್ಡ್ ಟು ಪ್ಲೇ ಕಬಡ್ಡಿ, ಪ್ಲೇ ಕಬಡ್ಡಿ. ಕಬಡ್ಡಿ ಆಡೋದ್ರೆ ಕಬಡ್ಡಿ ಆಡು. ಟೋಲ್ಡ್ ಟು ಹೋಲ್ಡ್ ಮೀಟಿಂಗ್, ದೆನ್ ಹೋಲ್ಡ್ ಮೀಟಿಂಗ್. ಸಭೆ ನಡೆಸು ಅಂದರೆ ಸಭೆ ನಡೆಸು. ಫಾರ್ ಇನ್ಸ್ಟೆನ್ಸ್, ಸಮ್ ಆಫ್ ಅವರ್ ಫ್ರೆಂಡ್ಸ್ ವರ್ ಟೋಲ್ಡ್ ಟು, ಇದನ್ನು ಗಮನ ಕೊಟ್ಟು ಕೇಳಬೇಕು, some of our friends were told to go and work for politics. That does not mean that they have great interest or inspiration for it. They don't die for politics like fish without water. If they are told to withdraw from politics, then also there is no objection. ಕೆಲವು ನಮ್ಮ ಸ್ನೇಹಿತರಿಗೆ ನಾವು ರಾಜಕೀಯದಲ್ಲೋ ಕೆಲಸ ಮಾಡು ಅಂತ ಹೇಳ್ತಾರೆ, ಮತ್ತೆ ನಾವು ಸಾಂಸ್ಕೃತಿಕ ಸಂಘಟನೆ ಅಂತೇಳಿ. ಅಂದರೆ ಪ್ರಾರಂಭದಿಂದಲೂ ಕೂಡ ಅವರು ಉದ್ದಕ್ಕೂ ಸರ್ಕಾರದ ನಿಗಾವಣೆಯಿಂದ ಬಚಾವಾಗುವುದಕ್ಕೆ ಒಂದು, ಆದರೆ ಆಚರಣೆಯಲ್ಲೇ ಮತ್ತೊಂದು ಮೋಸ ಮಾಡ್ತಾ ಬಂದರು. ಸಮಾಜಕ್ಕೆ, ಸಂವಿಧಾನಕ್ಕೆ, ಸರ್ಕಾರಕ್ಕೆ ಮೋಸ ಮಾಡ್ತಾ ಬಂದರು. ಇನ್ಫ್ಯಾಕ್ಟ್ ನಮ್ಮ ಸಂವಿಧಾನದ ಆರ್ಟಿಕಲ್ 19(1) ಮತ್ತು 19(2) ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಗುಂಪು ಜನ ಸೇರಿಕೊಂಡು ನೀವು ಒಂದು ಸಂಘಟನೆ ಕಟ್ಕೋಬೋದು. ಅಸೋಸಿಯೇಷನ್, ಬಾಡಿ ಆಫ್ ಪೀಪಲ್, ಬೇರೆ ಬೇರೆ ವ್ಯಕ್ತಿಗಳಿಂದ ಕೂಡಿದಂತಹ ಒಂದು ಸಮೂಹವಾಗಿ ನೀವು ಕೆಲಸ ಮಾಡ್ಬೋದು. ನೀವು ಅದನ್ನು ರಿಜಿಸ್ಟ್ರೇಷನ್ನೇ ಮಾಡ್ಕೊಳ್ಬೇಕು ಅಂತ ಅಗತ್ಯ ಇಲ್ಲ. ಆದರೆ ಇದೇ ಆರ್ಟಿಕಲ್ 19(4) ಏನು ಹೇಳುತ್ತೆ, ಸರ್ಕಾರ ರಾಷ್ಟ್ರದ ಹಿತದ ದೃಷ್ಟಿಯಿಂದ ಅಂತಹ ಸಂಘಟನೆಗಳ ಮೇಲೆ ವಿಚಾರಣೆಯನ್ನು ಮಾಡುವುದು, ಬೇಕಾದ್ರೆ ನಿಬಂಧನೆಗಳನ್ನು ವಿಧಿಸ್ಬೋದು. ಇದು ಭಾರತದ ಸಂವಿಧಾನ ರಚನೆ ಆದ ಮೇಲೆ ಬಂದಂಥ ಮೊಟ್ಟ ಮೊದಲ ತಿದ್ದುಪಡಿ ಇದು. ಆ ತಿದ್ದುಪಡಿಯ ಭಾಗವಾಗಿ ನೀವು ಸಮೂಹ ಸಂಘಟನೆ ಅಂದ ಮಾತ್ರಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಅಂತಿಲ್ಲ. ನೀವು ರಾಷ್ಟ್ರದ ಒಟ್ಟಾರೆ ದೇಶದ ಹಿತ, ಸಂವಿಧಾನದ ಒಟ್ಟಾರೆ ಆಶಯಗಳಿಗೆ ಬದ್ಧವಾಗಿ ನಡಿಬೇಕು. ಸರ್ಕಾರಕ್ಕೆ ನೀವು ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತೀರಿ ಅಂತ ಹೇಳಿದಾಗ ನಿಮ್ಮನ್ನು ಪ್ರಶ್ನಿಸುವ, ನೀವು ಅದಕ್ಕೆ ಜವಾಬ್ದಾರರಾಗುವ ಅಗತ್ಯ ಇರುತ್ತೆ. ಇದು ಆಶಯ, ಕಾನೂನು ಹೀಗಿರಬೇಕಾಗಿತ್ತು. ಆದರೆ RSSನವರು ಇದು ಕೊಡ್ತಿರುವಂಥ ಉತ್ತರದಲ್ಲಿ ಈ ದೇಶದ ಮತ್ತೊಂದು ದುರಂತವೂ ಇದೆ. ಹಾಗಿದ್ದ ಮೇಲೆ ಯಾತಕ್ಕೆ ಇದುವರ ತನಕ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ? RSS ಏನು ಮಾಡ್ತಿದೆ? ಸಾಂಸ್ಕೃತಿಕ ಸಂಘಟನೆ ಅಂತಂದರೆ ರಾಜಕೀಯ ಮಾಡುತ್ತೆ. ನಾವು ಹಿಂಸೆ ಮಾಡೋದಿಲ್ಲ ಅಂತಾರೆ. ಇನ್ಫ್ಯಾಕ್ಟ್ ಸ್ವಾತಂತ್ರ್ಯ ನಂತರದಲ್ಲಿ ಮೊಟ್ಟ ಮೊದಲ ಅತಿ ದೊಡ್ಡ ಕೋಮು ಗಲಭೆ ನಡೆದದ್ದು 1969. ಅದಕ್ಕೆ ಮುಂಚೆ ಈ ದೇಶದಲ್ಲಿ ಮೊಟ್ಟ ಮೊದಲ ಭಯೋತ್ಪಾದಕ ನಾಥುರಾಮ್ ಗೂಡ್ಸೆ, ಆತನ ಹಿಂಬಾಗ್ನಲ್ಲಿ ನಿಂತದ್ದು, ಸಂಚು ಮಾಡಿದ್ದು ಎಲ್ಲವೂ RSS ಮತ್ತು ಹಿಂದೂ ಮಹಾಸಭಾ, ಕಪೂರ್ ಕಮಿಟಿ. ಇನ್ಫ್ಯಾಕ್ಟ್ ಪ್ರಾರಂಭದಲ್ಲಿ ಆ ವಿಚಾರಣೆ ನಡೆದಾಗ
RSS ಪ್ರತ್ಯಕ್ಷವಾಗಿ ಇದ್ದಿದ್ದರ ಬಗ್ಗೆ ಹಾಗೂ ಸಾವರ್ಕರ್ ಅವರ ನೇರ ಪ್ರವೇಶದ ಬಗ್ಗೆ ಸಾಕ್ಷಿ ಸಿಕ್ಕಲಿಲ್ಲ. ಸಾಕ್ಷಿ ಸಿಗೋದು ಕಷ್ಟವೂ ಕೂಡ, ಇವತ್ತಿನ ಕಾಲಘಟ್ಟದಲ್ಲೇ ಕಷ್ಟ, ಅವತ್ತು ಇನ್ನೂ ಕಷ್ಟ. ಆದರೆ 1960ರಲ್ಲಿ ಗಾಂಧಿ ಹತ್ಯೆಯ ಬಗ್ಗೆ ಕೂಲಂಕುಷವಾದಂಥ ತನಿಖೆ ಮಾಡುವುದಕ್ಕೆ ಕಪೂರ್ ಸಮಿತಿಯನ್ನು ನೇಮಕ ಮಾಡಿದಾಗ ಆ ಕಪೂರ್ ಆಯೋಗ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಪ್ರಾರಂಭದಲ್ಲಿ ಕೋರ್ಟ್ಗಳು ಯಾರು ಸಾಕ್ಷಿಗಳನ್ನು ವಿಚಾರಣೆ ಕರೆದಿರಲಿಲ್ಲ, ಎಲ್ಲ ವಿಚಾರಣೆ ಬಾಡಿಗಾರ್ಡ್ಗಳನ್ನ, ಸಾವರ್ಕರ್ ಬಾಡಿಗಾರ್ಡ್ಗಳು ಮತ್ತು ಸಾವರ್ಕರ್ ಮನೆಯಲ್ಲಿ ಇದ್ದಂಥವರು ಇವರೆಲ್ಲರ ವಿಚಾರಣೆಗಳನ್ನು ಮಾಡಾದ ಮೇಲೆ ಭಾಳ ಸ್ಪಷ್ಟವಾಗಿ ಈ ಕೋಮುಗಲಭೆಗಳಲ್ಲಿ ಮತ್ತು ಈ ಹತ್ಯಾ ಪ್ರಯತ್ನದಲ್ಲಿ ಮತ್ತು ಹತ್ಯೆಯಲ್ಲಿ ನೇರವಾಗಿ ಹಿಂದೂ ಮಹಾಸಭಾ, ಸಾವರ್ಕರ್ ಹಾಗೂ RSSನ ಪಾತ್ರವಿತ್ತು. ಯಾಕಂದರೆ ಗಾಂಧಿ ಹತ್ಯೆ ಆದದ್ದು 1948ರ ಜನವರಿ 30ಕ್ಕೆ, ಆದರೆ ಅವ್ರ ಮೇಲೆ 6 ಹತ್ಯಾ ಪ್ರಯತ್ನಗಳಾಗಿತ್ತು. ಈ 6 ಹತ್ಯಾ ಪ್ರಯತ್ನಗಳ ಹಿಂದೆಯೂ ಕೂಡ ಬಹಳ ಸ್ಪಷ್ಟವಾಗಿ RSSನ ಯೋಜಿತವಾದಂಥ ಸಂಚಿತ್ತು. ಕಪೂರ್ ಆಯೋಗ ಅವೆಲ್ಲವನ್ನು ಕೂಡ ಹೊರಗೆ ತಂತು. ಇದು ಸ್ವಾತಂತ್ರ್ಯಕ್ಕೆ ಮುಂಚೆ. ಸ್ವಾತಂತ್ರ್ಯ ನಂತರದಲ್ಲಿ ಅತಿ ದೊಡ್ಡ ಕೋಮುಗಲಭೆ ನಡೆದದ್ದು 1969ರಲ್ಲಿ ಜಮ್ಶೆಡ್ಪುರದಲ್ಲಿ. ಆಗ ಜಸ್ಟಿಸ್ ಒಂದು ಆಯೋಗ ನೇಮಕ ಆಯಿತು. ಅದಾದ ನಂತರದಲ್ಲಿ 1970ರಲ್ಲಿ ಭಿವಂಡಿನಲ್ಲಿ ದೊಡ್ಡ ಕೋಮುಗಲಭೆ ಆಯಿತು. ಆಗ ಜಸ್ಟಿಸ್ DP ಮಂಡನ್ ಅವರ ಸಮಿತಿ ನೇಮಕ ಆಯಿತು. ಅಹಮದಾಬಾದಲ್ಲಿ 1969ರ ಕೋಮುಗಲಭೆ ಆಯಿತು. ಅದರಲ್ಲಿ ಜಸ್ಟಿಸ್ ಜಗಮೋಹನ್ ರೆಡ್ಡಿ ಅವರ ಸಮಿತಿ ಒಂದು ವರದಿ ಕೊಡ್ತು. ಅದಲ್ಲದಿರ 1971ರಲ್ಲಿ ತೆಲಚೇರಿ, 1979ರಲ್ಲಿ ಜಮ್ಶೆಡ್ಪುರ, ಕನ್ಯಾಕುಮಾರಿನಲ್ಲಿ 1972, ಬಾಗಲ್ಪುರ್ನಲ್ಲಿ 1989, 1992ರ ಬಾಬ್ರಿ ಮಸೀದಿ ನಾಶ, ಅದಾದ ನಂತರ ನಡೆದಿರುವಂಥ ಸಾಕಷ್ಟು ಕೋಮುಗಲಭೆಗಳು. ಈ ಎಲ್ಲ ಕೋಮುಗಲಭೆಗಳ ಬಗ್ಗೆ ಹಾಲಿ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಬಾಂಬೆ ಕೋಮುಗಲಭೆಗಳು, ಇವೆಲ್ಲ ಕೋಮುಗಲಭೆಗಳಲ್ಲಿ ನಡೆದಿರುವಂಥ ನಿಷ್ಪಕ್ಷಪಾತವಾದಂಥ ಸತ್ಯಶೋಧನೆಗಳು ನಿವೃತ್ತ ಹಾಗೂ ಹಾಲಿ ನ್ಯಾಯಮೂರ್ತಿಗಳಲ್ಲಿ ಅಡಿನಲ್ಲಿ ನಡೆದಂಥ ಶೋಧನೆಗಳಲ್ಲಿ RSSನ ನೇರ ಚಿತಾವಣೆ ಮತ್ತು RSSನ ಪರೋಕ್ಷ ಪಾಲುದಾರಿಕೆ ಹಾಗೂ ಪ್ರತ್ಯಕ್ಷ ಪಾಲುದಾರಿಕೆ ಇವೆಲ್ಲವೂ ಇದೆ ಅಂತ ಸಾಬೀತಾಗಿದೆ. 1984ರ ಸಿಖ್ ಹತ್ಯಾಕಾಂಡದಲ್ಲೂ ಕೂಡ ಅದರಲ್ಲಿ ಪ್ರಧಾನವಾಗಿ ಪಾತ್ರಧಾರಿಗಳಾಗಿದ್ದವರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು. ಆದರೆ ಉದ್ದಕ್ಕೂ ಕೂಡ ಸಂಘ ಪರಿವಾರದವರು ಎಲ್ಲ ಬಗೆಯ ಸಿಖ್ ವಿರೋಧಿ ಹತ್ಯಾಕಾಂಡದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ದು ಆನಂತರ BJPಯನ್ನೇ ಸೇರಿಕೊಂಡಂಥ ಜಾರ್ಜ್ ಫರ್ನಾಂಡಿಸ್ ಅವರು. ಅಂದರೆ ಇವರ ಅಕೌಂಟಬಲ್ ಇಲ್ಲ, ಉತ್ತರದಾಯಿತ್ವ ಇಲ್ಲ, ಹಿಂಸೆಯನ್ನು ತ್ಯಜಿಸಲಿಲ್ಲ, ರಾಜಕೀಯವನ್ನು ಬಿಡಲಿಲ್ಲ. ಆದರೆ ನಿರಂತರವಾಗಿ ಇವೆಲ್ಲವನ್ನು ಕೂಡ ಮುಂದುವರಿಸ್ಕೊಂಡು ಬಂದು ಅವರ ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ಸಂವಿಧಾನ ಬಾಹಿರವಾದಂಥ ಪರಿಕಲ್ಪನೆಯನ್ನು ಜಾರಿಗೆ ತರುವುದಕ್ಕೆ ಮುಂದುವರಿಸ್ಕೊಂಡೇ ಹೋಗ್ತಿದ್ದಾರೆ. ಈಗೇನು ಹೇಳ್ತಿದ್ದಾರೆ, ದುರಂತಮಯವಾದ ಇವೆಲ್ಲ ಇದ್ದರೂ ಕೂಡ ಕೋರ್ಟ್ಗಳು, ಸುಪ್ರೀಂ ಕೋರ್ಟು, ಹೈಕೋರ್ಟು ಇದರ ಬಗ್ಗೆ ಕಣ್ಣು ಮುಚ್ಚಿಕೊಂಡು RSSು BJPಗೆ ಬಂದಂಥ ವಿಷಯಗಳಲ್ಲಿ ಮಾತ್ರ ಕೇವಲ ಕಾನೂನಿನ ಪದಗಳ ಮೇಲೆ ಹೋಗ್ತಿದೆಯೇ ಹೊರತು ಕಾನೂನಿನ ಸ್ಪಿರಿಟ್ ಮೇಲಲ್ಲ. ಬರೀ ಲೆಟರ್ ಹಿಡ್ಕೊತಿದ್ದಾರೆ, ಸ್ಪಿರಿಟ್ನ ಕೈ ಬಿಡ್ತಿದ್ದಾರೆ. ಉದಾಹರಣೆಗೆ ಇವರ ಆದಾಯ ಮೂಲವನ್ನು ಇವ್ರು ಹೇಳೋದೇನಪ್ಪ ಅಂದರೆ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ RSSನಲ್ಲೇ ಕೆಲಸ ಮಾಡಿ ಹೊರಗೆ ಬಂದಿರುವಂತಹ MG ಹೆಗಡೆ ಅವರು ಕರ್ನಾಟಕದಲ್ಲಿರ್ಬೋದು, ಆ ಥರ ಇದು ಬಹಳಷ್ಟು ಜನ ಭಾಳ ಸ್ಪಷ್ಟವಾಗಿ ಹೇಳ್ತಿರೋದೇನಪ್ಪ ಅಂತಂದರೆ ಕೇವಲ ಗುರುದಕ್ಷಿಣೆ ಹೆಸರಿನಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ವಸೂಲಿಯಾಗುತ್ತೆ. ಆ ವಸೂಲಿಯಾದ ಯಾವ ಹಣಕ್ಕೂ ಕೂಡ ಇವರಲ್ಲಿ ಲೆಕ್ಕಪುಕ್ಕಗಳಿರೋದಿಲ್ಲ. ಸರ್ಕಾರದಿಂದ 1 ಪೈಸಾ ನಾವು ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಆದರೆ ಸರ್ಕಾರದಿಂದ ಇವರ ಅಂಗಸಂಸ್ಥೆಗಳು ಸಾಕ್ಷಾತ್ ಇವರೇ ತಗೊಳ್ತಿರೋ ದುಡ್ಡುಗಳಿಗೆ ಇತಿಮಿತಿಗಳಿಲ್ಲ. ಉದಾಹರಣೆಗೆ ಒಂದೇ ಒಂದು ನೋಡೋಣ. ಸರ್ಕಾರದಿಂದ ನಾವು ಯಾವ ಬಗೆಯ ಫಲಾನುಭವಿ ಕೂಡ ಆಗಿಲ್ಲ ಅನ್ನುವಂತಹ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು 2010ರಲ್ಲಿ ಸರಸಂಘ ಚಾಲಕರಾಗಿ ಅಧಿಕಾರ ಸ್ವೀಕರಿಸ್ತಾರೆ. 2012ರಲ್ಲೇ ಆಗಿದ್ದ UPA ಸರ್ಕಾರವೇ Z ಕ್ಯಾಟಗರಿ ವರ್ಗದ ಭದ್ರತೆಯನ್ನು ಒದಗಿಸ್ತಾರೆ, Z+ ಕ್ಯಾಟಗರಿ. 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 2015ರಲ್ಲಿ Z+ ಕ್ಯಾಟಗರಿಯ ಭದ್ರತೆಯನ್ನು ನೀಡ್ತಿದ್ದು ಮಹಾರಾಷ್ಟ್ರ ಪೊಲೀಸರನ್ನ ಕಿತ್ತಾಗಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISFನಲ್ಲಿ ಏನು ಎಲೈಟ್ ಕಮಾಂಡೋಗಳಿರ್ತಾರೆ, 1200 ಕಮಾಂಡೋಗಳಿದ್ದಾರೆ. ಈ ದೇಶದಲ್ಲಿ ಒಂದು 50 ಜನಕ್ಕೆ ಮಾತ್ರ Z+ ಕ್ಯಾಟಗರಿ ಆದಂಥ ಭದ್ರತೆಯನ್ನು ಕೊಡ್ತಾರೆ. ಆ ಭದ್ರತೆಯಲ್ಲಿ ಪ್ರಧಾನವಾಗಿ ಆ ಭದ್ರತೆಯನ್ನು ಕೊಡುವಂಥದ್ದು ಪ್ರಧಾನಮಂತ್ರಿಗೆ ಅಥವಾ ಆ ರೀತಿಯಾದಂಥ ಸಾಂವಿಧಾನಿಕವಾದಂಥ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳ ಎರಡೂ ಕಡೆ. ಉದಾಹರಣೆಗೆ ರಾಹುಲ್ ಗಾಂಧಿಗೂ ಕೂಡ ಆ ರೀತಿಯಾದಂಥ ಭದ್ರತೆ ಇದೆ, ಪ್ರಧಾನಮಂತ್ರಿ ಮೋದಿಗಿದೆ, ರಘುನಾಥ್ ಡಿಫೆನ್ಸ್ ಮಿನಿಸ್ಟರ್ಗಿದೆ. ಇನ್ಫ್ಯಾಕ್ಟ್
ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿಗೂ ಕೂಡ ಕೊಟ್ಟಿದ್ದರು. 2023ರಲ್ಲಿ ಇಂಥ ಕೋಟ್ಯಾಧಿಪತಿಗಳಿಗೆ ಸರ್ಕಾರದ ವೆಚ್ಚದಲ್ಲಿ ಯಾತಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಭದ್ರತೆ ಕೊಡಬೇಕು ಅಂದಾಗ 2023ರಲ್ಲಿ ಅಂಬಾನಿಗಳಿಗೆ ಸಂಬಂಧಪಟ್ಟಂಥ ಭದ್ರತಾ ವೆಚ್ಚವನ್ನು ಅವರಿಂದಲೇ ವಸೂಲಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಅದಾದ ನಂತರದಲ್ಲಿ 2016ರಲ್ಲೇ ಇವ್ರಿಗೆ Z+ ಕ್ಯಾಟಗರಿ CASFಗೆ ಕೊಟ್ಟಿದ್ದು ಮಾತ್ರ ಅಲ್ದಿರ ಆ ಭದ್ರತೆಯನ್ನು ಅಡ್ವಾನ್ಸ್ಡ್ ಲಿಯೇಷನ್ ಅರೇಂಜ್ಮೆಂಟ್ ALA ಅನ್ನುವಂಥ ಉನ್ನತ ಮಟ್ಟಕ್ಕೆ ಅದನ್ನು ಎತ್ತರಿಸಿದ್ರು. ನರೇಂದ್ರ ಮೋದಿ ಅವ್ರನ್ನ ಬಿಟ್ಟರೆ ಆ ಮಟ್ಟದ Z+ ಕ್ಯಾಟಗರಿ ವಿತ್ ALA ಅಂತಂದ್ರೇನು, ಇವ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲಾದರೂ ಹೋಗಬೇಕು ಅಂದರೆ ಅದಕ್ಕೆ ಮುಂಚೆನೇ ಎಲ್ಲಿ ಹೋಗ್ತಾರೋ ಅಲ್ಲಿ ಈ ಕಮಾಂಡೋಗಳೋಗಿ ಎಲ್ಲವನ್ನು ಪರಿಶೀಲನೆ ಮಾಡಿ ದಾರಿನಲ್ಲಿ ಹೋಗಬೇಕಾದ್ರೆ ಆಂಬ್ಯುಲೆನ್ಸು, ಸ್ಯಾಬಟಾಜ್ ವಿರೋಧಿಯಾದಂಥ ಕಾರುಗಳು, ಬುಲೆಟ್ ಪ್ರೂಫ್ ಕಾರುಗಳು ಹಾಗೂ ಮೈನ್ ವಿರೋಧಿಯಾದಂಥ ಕಾರುಗಳು, ಅಲ್ಲಿರೋ ಸ್ಥಳೀಯರ ಜೊತೆ ಸಂಪರ್ಕಗಳು, ಲಕ್ಷಗಳು ಖರ್ಚಾಗುತ್ತೆ ಒಂದು ಸತಿ ಇವರ ಕ್ಯಾರವಾನ್ ಹೊರಟ್ರೆ, ದೊಡ್ಡ ಕಾರುಗಳ ಕ್ಯಾರವಾನ್ಗಳು. ಇದೆಲ್ಲವನ್ನು ಕೂಡ ಇವ್ರಿಗೆ ಕೊಟ್ಟರು. 2015ರಿಂದ ಈ ಬಗೆಯ Z+ ಕ್ಯಾಟಗರಿಯನ್ನು ಸರ್ಕಾರದಿಂದ ಪಡ್ಕೊಳ್ತಿದ್ದಾರೆ. ಇದಕ್ಕಾಗುವ ಸರಾಸರಿ ವೆಚ್ಚ ಎಷ್ಟು? 40ರಿಂದ 50 ಜನ ಕಮಾಂಡೋಗಳು, 24 ಗಂಟೆ 365 ದಿವಸ ರಕ್ಷಣೆಗಳು, 10-15 ಕಾರುಗಳ ಕ್ಯಾರವಾನ್ಗಳು, ಅಡ್ವಾನ್ಸ್ ಲಿಯೇಷನ್ ಅರೇಂಜ್ಮೆಂಟ್ಗಳು, ಇವೆಲ್ಲಕ್ಕೆ ಕನಿಷ್ಠ ಪಕ್ಷ ತಿಂಗಳಿಗೆ 35ರಿಂದ 54 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂದರೆ ವರ್ಷಕ್ಕೆ ಕನಿಷ್ಠ 3.5 ಕೋಟಿಯಿಂದ 5.5 ಕೋಟಿ ಖರ್ಚಾಗುತ್ತೆ. ಕಳೆದ 10 ವರ್ಷದಿಂದ ಮೋಹನ್ ಭಾಗವತ್ ಅವರಿಗೆ ಈ ರೀತಿ ರಕ್ಷಣೆ ಸಿಗ್ತಾ ಇದೆ. ಅಂದರೆ ಭಾರತದ ತೆರಿಗೆದಾರರ ವೆಚ್ಚದಿಂದ 55 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಇವರನ್ನು ರಕ್ಷಿಸಲಾಗ್ತಿದೆ. ಮತ್ತು RSSನ ಸರಸಂಘ ಚಾಲಕರು ಆ ರಕ್ಷಣೆಯನ್ನು ಪಡ್ಕೊಳ್ತಿದ್ದಾರೆ. 55 ಕೋಟಿ ರೂಪಾಯಿಯಷ್ಟು ರಕ್ಷಣೆಯನ್ನು ಒಬ್ಬ ನಾಯಕನಿಗೆ, ಅವರು ಮತ್ತೆ ಸಾಂವಿಧಾನಿಕ ಹುದ್ದೆನಲ್ಲಿರೋರಲ್ಲ, ಅವರಿಂದ ಈ ದೇಶಕ್ಕೆ ಸಾಂವಿಧಾನಿಕವಾಗ ಯಾವುದೇ ಬಗೆಯ ಉತ್ತರದಾಯಿತ್ವ ಇಲ್ಲ. ನೀವು ಯಾತಕ್ಕೆ ಉತ್ತರದಾಯಿತ್ವ ಇಲ್ಲ ಅಂದರೆ ನಾವೊಂದು ಪೈಸಾ ಇಸ್ಕೊಳ್ಳಲ್ಲ ಸರ್ಕಾರದಿಂದ, ಆದ್ದರಿಂದ ಇಲ್ಲ ಅಂತಾರೆ. ನೀವೇ ಇಸ್ಕೊತಿದ್ದೀರಿ ಪೈಸವನ್ನು, 55 ಕೋಟಿ ರೂಪಾಯಿ. ಅಷ್ಟು ಮಾತ್ರ ಅಲ್ಲ, ಈ ಕಾರ್ಯಕ್ರಮಗಳು ಹೆಂಗೆ ನಡೀತವೆ ಅಂತಂದರೆ ತಮ್ಮ ಪರದೆಯ ಮೇಲೆ RSSನ ಒಂದು ದೊಡ್ಡ ವಿಶಾಲವಾದಂಥ ನೆಟ್ವರ್ಕ್ ಜಾಲ ಬರ್ತದೆ. ಅದಕ್ಕೆ ಅವ್ರನ್ನ ಸಂಘ ಪರಿವಾರ ಅಂತ ಕರೀತದೆ. RSS ಅನ್ನೋದು ಮಾತೃ ಸಂಸ್ಥೆ. ಈ ಮಾತೃ ಸಂಸ್ಥೆ ಹುಟ್ಟು ಹಾಕಿರುವಂತಹ ಸಾವಿರಾರಲ್ಲ, ನೂರಾರು ಸಂಘಟನೆಗಳಿವೆ. ಅದರದ್ದೊಂದು ಚಿತ್ರ ತಮ್ಮ ಮುಂದೆ ಬರುತ್ತೆ, ನೋಡ್ಬೋದು. ಕಾರ್ಮಿಕ ಸಂಘಟನೆ ಇದೆ, ಭಾರತೀಯ ಕಿಸಾನ್ ಸಂಘ ಇದೆ, ಭಾರತೀಯ ಮಜ್ದೂರ್ ಸಂಘ ಇದೆ. ಅದೇ ರೀತಿ ವಿಶ್ವಾದ್ಯಂತ ರೀಚ್ ಆಗೋದಕ್ಕೆ ಪತ್ರಿಕೆಗಳು, ಪಾಂಚಜನ್ಯ ಇದೆ, ಆರ್ಗನೈಸರ್ ಇದೆ, ಅವ್ರದ್ದೇ TV ಇದೆ, ಹಿಂದೂ ಸ್ವಯಂ ಸೇವಕ ಸಂಘ ಇದೆ ಪ್ರಪಂಚದಲ್ಲಿ. ಅದೇ ರೀತಿ ಪ್ಯೂರ್ ಆಗಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘಟನೆ ಅಂದರೆ ಸೇವಾ ಭಾರತಿ ಇದೆ, ವಿಶ್ವ ಹಿಂದೂ ಪರಿಷತ್ ಇದೆ, ಸ್ಟೂಡೆಂಟ್ಸು ಇತ್ಯಾದಿ. ಕಾನೂನಿಗೆ ಸಂಬಂಧಪಟ್ಟು ಬಂತು ಅಂದರೆ ಅಖಿಲ ಭಾರತ ಅಧಿವ್ಯಕ್ತ ಪರಿಷತ್ ಇದೆ, ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಇದೆ. ಪರಿಸರಕ್ಕೆ ಸಂಬಂಧಪಟ್ಟು ಬಂತಂದರೆ ಪರ್ಯಾವರಣ ಸಂಘರ್ಷ ಗತಿವಿಧಿ ಸಮಿತಿ ಇದೆ, ಆರೋಗ್ಯ ಭಾರತಿ ಇದೆ, ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್ ಅಂತಿದೆ, ವಿಜ್ಞಾನ ಭಾರತಿ. ಇವ್ರಿಗೂ ವಿಜ್ಞಾನಕ್ಕೂ ಸಂಬಂಧ ಇಲ್ಲ, ವಿಜ್ಞಾನ ಭಾರತಿ ಅಂತಲೂ ಇದೆ. ರಾಜಕೀಯ ವಿಷಯಕ್ಕೆ ಬಂದರೆ BJP ಅವರ ಸ್ಪಷ್ಟವಾದಂಥ ರಾಜಕೀಯ ವಿಂಗು ಇವರು ಬಹಿರಂಗವಾಗಿ ಹೇಳ್ಕೊತಾರೆ. ಜೊತೆಗೆ ಸ್ವದೇಶಿ ಜಾಗರಣ ಮಂಚಿದೆ, ಸಹಕಾರ ಭಾರತಿ ಇದೆ, ಲಘು ಉದ್ಯೋಗ ಭಾರತಿ ಇದೆ. ಇನ್ನು ಶಿಕ್ಷಣದ ವಿಷಯಕ್ಕೆ ಬಂತು ಅಂತಂದರೆ ವಿದ್ಯಾಭಾರತಿ ಇದೆ, ಏಕಾಲ್ ವಿದ್ಯಾಲಯ ಇದೆ, ಶಿಕ್ಷಾ ಸಂಸ್ಕೃತಿ ಉತ್ಥಾನ್ ನ್ಯಾಸ್ ಇದೆ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದೆ ಸ್ಟೂಡೆಂಟ್ಗೆ, ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಣಿಕ ಮಹಾಸಂಘ ಇದೆ ಟೀಚರ್ಸ್ಗೆ, ಹೆಂಗಸರಿಗೆ ಬರೋದಾದರೆ ರಾಷ್ಟ್ರೀಯ ಸೇವಿಕಾ ಸಮಿತಿ ಇದೆ, ಯುವಕರಿಗೆ ವಿವೇಕಾನಂದ ಕೇಂದ್ರ ಇದೆ, ಟ್ರೈಬಲ್ಸ್ಗೆ ಬಂದರೆ ಅಖಿಲ ಭಾರತೀಯ ವನವಾಸಿ ಕಲ್ಯಾಣಾಶ್ರಮ ಇದೆ. ಇದು ಬೆಳೀತಾ ಹೋಗುತ್ತೆ. ವಾಲ್ಟರ್ ಆ್ಯಂಡರ್ಸನ್ ಮತ್ತು ಶ್ರೀಧರ್ ದಾಮ್ಲೆ ಅನ್ನೋರು ಬ್ರದರ್ಹುಡ್ ಇನ್ನೋ ಸ್ಯಾಫ್ರನ್ ಅನ್ನೋ ಪುಸ್ತಕವನ್ನು ಬರೆದಾಗ RSSನ ಇತಿಹಾಸದ ಬಗ್ಗೆ ಸುಮಾರೊಂದು 70 ಸಂಘಟನೆಗಳನ್ನು ಆ ರೀತಿ ಪಟ್ಟಿ ಮಾಡಿದರು. ಇದು 2019ರ ಕತೆ. ಇವರ ಒಟ್ಟಾರೆ ವಿಸ್ತರಣೆಯೇ ನಡೆದಿರೋದು ಇವುಗಳ ಮೂಲಕ. ಇದರ ತಾಯಿ ಇವರೆಲ್ಲ ಇವರ ಫ್ಯಾಮಿಲಿ ಪರಿವಾರ. ಈ ಪ್ರತಿಯೊಂದು ಸಂಘಟನೆಗೂ ಕೂಡ ವಿಶೇಷವಾಗಿ BJP ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಕೂಡ ಜಮೀನನ್ನು, ಹಣವನ್ನು, ಹಲವಾರು ಬಗೆಯ ರಿಯಾಯಿತಿಗಳನ್ನು ನೇರವಾಗಿ ಕೊಟ್ಟಿದೆ. ಹೆಂಗೆ ನೀವು ಒಂದು ಪೈಸನೂ ಇಸ್ಕೊಂಡಿಲ್ಲ ಅಂತ ಹೇಳ್ತೀರಿ? ನೇರವಾಗಿ RSS ಅಲ್ಲ, ನೀವು ಹೇಳ್ತೀರಿ ನಮ್ಮದೆಲ್ಲ ಪರಿವಾರ, ಫ್ಯಾಮಿಲಿ ನಮ್ಮದು. ನಿಮ್ಮ ಫ್ಯಾಮಿಲಿನವರು ಕೊಟ್ಟಿದ್ದಾರಲ್ಲ. ಇನ್ಫ್ಯಾಕ್ಟ್ BJP ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ಗೆ 18 ಎಕರೆ ಜಮೀನು. ಬೇರೆ ಬೇರೆ RSSನ ಚಟುವಟಿಕೆಗಳಿಗೆ, ಬೇರೆ ಬೇರೆ ಸಂಘಟನೆಗಳ ಮೂಲಕ ನಡೆಸುವಂಥ ಇವ್ರ ಚಟುವಟಿಕೆಗಳಿಗೆ ಪರ್ಮನೆಂಟಾಗಿ ಅವರಿಗೆ ಸಂಬಂಧಪಟ್ಟಂಥ ಪತ್ರಿಕೆಗಳು, ಅವ್ರಿಗೆ ಸಂಬಂಧಪಟ್ಟಂಥ ಸಂಘಟನೆಗಳು ಸರ್ಕಾರ ಬದಲಾದರೂ ಕೂಡ 100 ವರ್ಷ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನು ಒದಗಿಸಿಕೊಟ್ಟಿದೆ BJP ಸರ್ಕಾರ.
ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವರೆಲ್ಲ ಹೇಳ್ತಾರಲ್ಲ, ಬಾಯಿ ಬಿಟ್ಟರೆ ಭಾಳ ಸರಳ ವ್ಯಕ್ತಿತ್ವದವರು, ಪ್ರಚಾರಕರು, ಯಾವುದೇ ಬಗೆಯ ಲಾಭವಿಲ್ಲದೆ ಕೆಲಸ ಮಾಡುವಂಥವ್ರು. ದೆಹಲಿನಲ್ಲಿ ಇವ್ರದ್ದೊಂದು ಕೇಂದ್ರ ಸ್ಥಾನಿಕ ಕಚೇರಿ ಇದೆ. ಜುಂಡೇಲ್ವಾಲಾ ಅನ್ನುವಂತಹ ಪ್ರದೇಶದಲ್ಲಿ 3.5 ಎಕರೆ ವಿಶಾಲವಾದಂಥ ಪ್ರದೇಶದಲ್ಲಿ 3 ಬೃಹತ್ತಾದಂಥ ದೊಡ್ಡ 12 ಮಹಡಿಗಳಿರುವಂತಹ ಬೃಹತ್ ಬಂಗಲೆಗಳನ್ನು ಕಟ್ಟಿದ್ದಾರೆ. 150 ಕೋಟಿ ರೂಪಾಯಿ ಖರ್ಚಾಗಿದೆ ಅದಕ್ಕೆ. RSS ಹೆಸರಲ್ಲಿಲ್ಲ ಅದು. ಅದಿರೋದು ಯಾವುದರಲ್ಲಿ? ಕೇಶವ ಭಾರತಿ ಸಮಿತಿ ಅಂತಂದ್ಬಿಟ್ಟು ಕೇಶವ ಬಲಿರಾಮ್ ಹೆಗಡೆಗೇವಾರ್ ಹೆಸರಲ್ಲಿ KSS ಅನ್ನೋ ಟ್ರಸ್ಟಲ್ಲಿದೆ. ಇಲ್ಲ, RSS ಅಲ್ಲವೇ ಅಲ್ಲ. ಅದರ ಓನರ್ RSS ಅಲ್ಲ, ಆದರೆ ಸಂಸ್ಥೆ RSSದು. RSSನ ಕೇಂದ್ರ ಕಚೇರಿ, ಆದರೆ RSS ಅಲ್ಲ, ಅದು ನಡೆಸೋದು ಒಂದು ಟ್ರಸ್ಟು. ಆ ಟ್ರಸ್ಟಲ್ಲಿರೋರು ಯಾರು? ಟ್ರಸ್ಟಲ್ಲಿರೋರು ಎಲ್ಲರೂ RSSನವರೇ, ಆದ್ರದ್ದು RSSದಲ್ಲ. ಅಂದರೆ ಮೇಲ್ನೋಟಕ್ಕೇನೆ ಕಣ್ಣಿಗೆ ಮಣ್ಣೆರಚುವ, ನೇರ ಕಣ್ಣಿಗೆ ಕಾನೂನುಬದ್ಧವ, ಕಾನೂನಲ್ಲಿ ಅವಕಾಶ ಇದೆ. ಉದಾಹರಣೆಗೆ ಇವರು ತೆಗೆದುಕೊಳ್ಳೋ ಗುರುದಕ್ಷಿಣೆ ಮತ್ತು ಇವ್ರದ್ದೊಂದು ನೋಂದಾಯಿತ ಸಂಘಟನೆ ಆಗದಿರೋದು ಅಪರಾಧವ ಅನ್ನೋ ಪ್ರಶ್ನೆ ಕೋರ್ಟಲ್ಲಿ ಪ್ರಶ್ನೆಗೆ ಬಂದಿದೆ. ಹೈಕೋರ್ಟಲ್ಲಿ, ಪಾಟ್ನಾ ಹೈಕೋರ್ಟಲ್ಲಿ ಗುರುದಕ್ಷಿಣೆಯನ್ನು ನೀವು ಆದಾಯ ಮೂಲ ಅಂತ ಪರಿಗಣಿಸೋಕ್ಕಾಗೋದಿಲ್ಲ. ಗುರುದಕ್ಷಿಣೆಯನ್ನು ಆದಾಯ ಮೂಲ ಅಂತ ಪರಿಗಣಿಸೋಕ್ಕಾಗೋದಿಲ್ಲ. ಎಷ್ಟಿರುತ್ತದು? ಹೇಳ್ಕೊಳ್ಳೋದಕ್ಕೇನೆ 200-300 ಕೋಟಿ, ಇನ್ನು ಸಾವಿರಾರು ಕೋಟಿ ರೂಪಾಯಿ ಇರುತ್ತೆ. ಇನ್ಫ್ಯಾಕ್ಟ್ ಇವ್ರುಗಳೆಲ್ಲ ವಿಮಾನದಲ್ಲಿ ತಿರುಗಾಡ್ತಾರೆ. ಎಲ್ಲಿಂದ ಬರುತ್ತೆ ದುಡ್ಡು? 20 ಲಕ್ಷ ಜನರನ್ನ ಕರ್ನಾಟಕದಲ್ಲೇ ಹಿಂದೂ ಸಮಾಜೋತ್ಸವದಲ್ಲಿ ಒಂದು ಕಡೆ ಅವ್ರದ್ದು ಸಮಾಜೋತ್ಸವ ಆಗುತ್ತೆ ಅಂತಂದರೆ ಅವ್ರ ಬಂಟಿಂಗ್ಗಳಿಗೆ ಪ್ರಚಾರಕ್ಕೆ ಖರ್ಚು ಮಾಡುವಂತಹ ದುಡ್ಡಿನಲ್ಲಿ ರೈತ ಕೂಲಿ ಕಾರ್ಮಿಕ ಸಂಘಟನೆಗಳು ಇಡೀ ವರ್ಷ ಅವ್ರ ಹೋರಾಟಗಳ ಖರ್ಚು ಅದರಲ್ಲಿ ಹುಟ್ಟುಬಿಡುತ್ತೆ. ಅಷ್ಟು ಹಣ ಎಲ್ಲಿಂದ ಬರುತ್ತೆ? ಪ್ರಿಂಟ್ ಮಾಡಲ್ಲ, ದುಡ್ಡಿರೋರು ಕೊಡ್ತಾರೆ. ದುಡ್ಡಿರೋರು ಕೊಡ್ತಾರೆ ಅಂದರೆ ಇವ್ರ ಪ್ರತಿಯಾಗಿ ಏನಾದರೂ ಅನುಕೂಲ ಮಾಡಿಕೊಡ್ತಾರೆ. ಇವೆಲ್ಲವೂ ಕೂಡ ನಿಯಂತ್ರಣಕ್ಕೆ ಬರಬೇಕು ಅಂದರೆ ಉತ್ತರದಾಯಿತ್ವ ಇರಬೇಕು. ಖರ್ಗೆ ಅವರು ಕೇಳಿರುವ ಪ್ರಶ್ನೆಯಲ್ಲಿ ಕಾನೂನು ನಿಮಗೆ ಅವಕಾಶ ಕೊಡುತ್ತೋ ಬಿಡುತ್ತೋ ಎರಡನೇ ಪ್ರಶ್ನೆ, ಅದನ್ನು ಮಾತಾಡುವ. ಕಾನೂನು ಟೈಟು ಮಾಡಬೇಕಾಗುತ್ತೆ. ಆದರೆ ನೀವಿಷ್ಟು ದೊಡ್ಡ ಸಂಘಟನೆ ಅಲ್ವಾ, ನೀವು ಇಡೀ ಸಮಾಜಕ್ಕೆ ಚಾರಿತ್ರ್ಯವನ್ನು ಬೋಧಿಸೋರಲ್ವಾ, ಸುಸಂಸ್ಕಾರವನ್ನು ಬೋಧಿಸೋರಲ್ವಾ. ಸುಸಂಸ್ಕಾರ ಬೋಧಿಸಬೇಕು ಅಂದರೆ ಪಾರದರ್ಶಕತೆ ಇರಬೇಕಲ್ವಾ, ಉತ್ತರದಾಯಿತ್ವ ಇರಬೇಕಲ್ವಾ. ಅವೆಲ್ಲ ಇರಬೇಕು ಅಂತಂದರೆ ನೀವು ಸರ್ಕಾರ ಕೇಳಿದಂಥ ವರದಿಯನ್ನು ನಿಮ್ಗೆ ಯಾರು ಹಣ ಕೊಟ್ಟರು, ಎಷ್ಟು ಖರ್ಚು ಮಾಡಿದ್ರಿ, ಇವನ್ನ ಹೇಳುವುದಕ್ಕೆ ಏನು ಕೊರಗಿದೆ? ಯಾಕಂದರೆ ಇವರು ಅದಕ್ಕೆ ಸಿಗಲೇಬಾರದು. ಯಾತಕ್ಕೆ ಪಟ್ಟಿ ಇಟ್ಟಿರೋದಿಲ್ಲ? ಅದರಲ್ಲೂ ವಿಶೇಷವಾಗಿ ಇವರನ್ನು ಬಲ್ಲವರು ಹೇಳುವುದೇನು, 2-3 ಬ್ಯಾನ್ಗಳನ್ನು ಅನುಭವಿಸಾದ ಮೇಲೆ ತಾವು ಬ್ಯಾನ್ ಆದರೂ ಕೆಲಸ ನಡೀತಾ ಇರಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಸದಸ್ಯರ ಪಟ್ಟಿ ಇರುವುದಿಲ್ಲ, ಹಣಕಾಸಿನ ಪಟ್ಟಿ ಇಲ್ಲರೋ ನಿಮ್ಮ ಬೆಂಬಲಿಗರ ಪಟ್ಟಿಯನ್ನು ಅವ್ರು ಕೊಡೋದಿಲ್ಲ. ಅದೆಲ್ಲ ಅವರಿನ್ನೂ ಕೂಡ ಅಧಿಕಾರಕ್ಕೆ ಬರುವ ಮುಂಚೆ. ಈಗ ಬೈಲಲ್ಲಿ ಮಾಡ್ತಾರೆ, ಕೊಡೋದಿಲ್ಲ, ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತೇಳಿ ಬಹಿರಂಗವಾಗಿ ಸವಾಲಾಗ್ತಾರೆ. ಸೊ ವಿಷಯ ಉದ್ದೇಶಪೂರ್ವಕವಾಗಿ ನಿರಂತರವಾಗಿ ಇವರು ರಹಸ್ಯ ಕಾರ್ಯಾಚರಣೆಯನ್ನು ಮತ್ತು ಅದರ ಜೊತೆಗೆ ಯಾವುದೇ ಬಗೆಯ ಪಾರದರ್ಶಕತೆ ಇಲ್ಲದೆ ಅಧಿಕಾರವನ್ನು ಯಾವುದೇ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಇಲ್ಲದೆ ಅಧಿಕಾರವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಭಾಳ ಸ್ಪಷ್ಟವಾಗಿಯೇ ಅಧಿಕೃತವಾಗಿಯೇ ಇವರು ಘೋಷಣೆ ಮಾಡ್ತಾರೆ, ರಾಜಕೀಯ ಅಧಿಕಾರವನ್ನು ಪರೋಕ್ಷವಾಗಿ ಇವರು ನಿಯಂತ್ರಿಸ್ತಿದ್ದಾರೆ. ಅವರ ಪರಿವಾರದ ಎಲ್ಲ ಸದಸ್ಯ ಸಂಘಟನೆಗಳಿಗೆ ಸರ್ಕಾರಗಳು ಕೋಟಿ ದುಡ್ಡು ಕೊಟ್ಟಿದ್ದಾವೆ. ಕೋಟಿ ದುಡ್ಡು ಕೊಟ್ಟಿರೋದಕ್ಕೆ ಅವರು ಲೆಕ್ಕಾಚಾರ ಕೊಟ್ಟಿರ್ಬೋದು. RSSಗೂ ಕೊಟ್ಟಿದ್ದಾರಲ್ಲ, ಇವರೆಲ್ಲರ ತಾಯಿ RSS ಅಲ್ವಾ, ಅದರ ಫಲಾನುಭವಿ ನೀವಲ್ವಾ. 150 ಕೋಟಿ ರೂಪಾಯಿ ಬೃಹತ್ ಆ ಬಂಗ್ಲೆ ಎಲ್ಲಿಂದ ಬರುತ್ತೆ? ಅದರ ಫಲಾನುಭವಿಗಳು ನೀವು ಆಗಿದ್ದೀರಲ್ವಾ. ಆಗಿದ್ದೀರಾ ಅಂತಂದರೆ ಅದಕ್ಕೆ ಉತ್ತರದಾಯಿತ್ವ ಇರಬೇಕಲ್ವ. ಸೊ ಸ್ನೇಹಿತರೆ, ಪ್ರಶ್ನೆ ಏನಪ್ಪ ಅಂತಂದರೆ ಇದು ಕಾನೂನಿನ ಪ್ರಶ್ನೆ ಮಾತ್ರ ಅಲ್ಲ. ಇದು ಕಾನೂನಿನಲ್ಲಿ ಬರೀ ಕಾನೂನಾತ್ಮಕವಾಗಿ ಹೋದರೆ ಪ್ರಿಯಾಂಕಾ ಖರ್ಗೆ ಅವರ ಪ್ರಶ್ನೆಗಳು ಬರೀ ಪ್ರಶ್ನೆಗಳಾಗೆ ಉಳಿಬೋದು. ಕಾಂಗ್ರೆಸ್ ಪಕ್ಷ ಅದನ್ನು ಮುಂದುವರಿಸ್ಕೊಳ್ದೇನೋ ಹೋಗದೇ ಇರ್ಬೋದು. ಯಾಕಂದರೆ ಹೈಕೋರ್ಟಿನಲ್ಲಿ ಈಗಾಗಲೇ ಪಾಟ್ನಾ ಹೈಕೋರ್ಟಿನಲ್ಲಿ ಇದ್ರ ಬಗ್ಗೆ ಒಂದು RSSಗೆ ಪರವಾದಂಥ ಆದರೆ ಸಂವಿಧಾನದ ಮೌಲ್ಯಗಳಿಗೆ, ಸ್ಪಿರಿಟ್ ಆಫ್ ದಿ ಲಾ, ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಕೋರ್ಟ್ಗಳಿಗೆ ಇದು ಹೊಸದಲ್ಲ. ಅದರಲ್ಲೂ ಕೂಡ ಕಳೆದ 14 ವರ್ಷದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದಲ್ಲಿ ಇರೋದೇ ಒಂದು, BJPಗೆ ಬೇಕಾಗದೇ ಒಂದು, ಸಂಘ ಪರಿವಾರಕ್ಕೆ ಬೇಕಾಗದೇ ಒಂದು, ಸುಪ್ರೀಂ ಕೋರ್ಟ್ಗೂ ಸಂವಿಧಾನಕ್ಕೂ ಯಾವ ಸಂಬಂಧವೂ ಇಲ್ಲದಂತೆ ಇವತ್ತು ಕೋರ್ಟ್ಗಳು ನಡೀತಾ ಇದ್ದಾವೆ. ಇದು ವಾಸ್ತವವೇ. ಸೊ ಬರೀ ಕಾನೂನು ಪ್ರಕಾರ ಈ ಸಮರದಲ್ಲಿ ಫ್ಯಾಸಿಸ್ಟ್ RSSನ ಸರ್ಕಾರ ನಿಯಂತ್ರಣಕ್ಕೆ ತರುವುದಕ್ಕೆ ಬಹಳ ಕಷ್ಟ ಇದೆ. ಯಾಕೆ ಈ ಕಷ್ಟ ಬಂತು? ಯಾಕಂದರೆ ಇದು ಕೇವಲ ಕಾನೂನಿನ ಪ್ರಶ್ನೆ ಅಲ್ಲ. ಫ್ಯಾಸಿಸ್ಟರು ಕೇವಲ ಕಾನೂನಿನ ಮೂಲಕ ಅಧಿಕಾರಕ್ಕೆ ಬರುವುದಿಲ್ಲ. ಇಂದಿರಾ ಗಾಂಧಿಯವರು
ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡು ತುರ್ತು ಪರಿಸ್ಥಿತಿಯನ್ನು ಸರ್ವಾಧಿಕಾರವಾಗಿ ಹೇರಿದ್ರು. ಸಂವಿಧಾನದ ಮೂಲಕವಾಗಿ ಸಂವಿಧಾನ ಅವ್ರು ಹೇರಿದ್ರು. ಆಮೇಲೆ ತುರ್ತು ಪರಿಸ್ಥಿತಿಯನ್ನು ಬರ್ಖಾಸ್ತು ಮಾಡಿ ಚುನಾವಣೆಗೆ ಎದುರಿಸಿದ್ರು, ಸೋತರು. ಆಗ ಇಂದಿರಾ ಗಾಂಧಿ ಸರ್ವಾಧಿಕಾರವನ್ನು ತಂದಿದ್ದು ತಪ್ಪು ಅನ್ನುವಂತಹ ಭಾವನೆ ವಿಸ್ತೃತವಾಗಿ ದೇಶಾದ್ಯಂತ ಇತ್ತು. ಪ್ರಜಾತಂತ್ರದ ಪರವಾಗಿ ಜನ ಇದ್ದರು. ಫ್ಯಾಷಿಸಮ್ ಹಂಗೆಲ್ಲ, ಫ್ಯಾಷಿಸಮ್ಮು ಸರ್ವಾಧಿಕಾರವೇ. ಫ್ಯಾಷಿಸಮ್ ಸರ್ವಾಧಿಕಾರಕ್ಕಿಂತ ಮಿಗಿಲಾದದ್ದು. ಆದರೆ ಅದು ಯಾವ ರೀತಿ ಮಿಗಿಲಾದದ್ದು, ಪ್ರತ್ಯೇಕವಾದದ್ದು ಅಂತಂದರೆ, ಸಾಮಾನ್ಯ ಜನರಲ್ಲಿ ಬಹಳ ದಶಕಗಳ ಕಾಲ ಮತ್ತೊಂದು ಸಮುದಾಯದ ಬಗ್ಗೆ ದ್ವೇಷವನ್ನು ಬಿತ್ತಿ ಕಾನೂನು ಬಾಹಿರವಾಗಿ ಮತ್ತೊಂದು ಸಮುದಾಯವನ್ನು ಅಥವಾ ಬೇರೊಬ್ಬರನ್ನು ಕೊಂದಾಕಿದ್ರು ಕೂಡ ಉಳಿದವರು ಅದು ಸರಿ, ಏನು ತಪ್ಪು ಹಂಗೆ ಮಾಡಿದ್ರೆ ಅಂತ ಹೇಳುವ ಸಮ್ಮತಿಯನ್ನು ರೂಢಿಸಿರುತ್ತೆ. ಹೀಗಾಗಿ ಅದನ್ನು ಮಾಡುವವರಿಗೆ ಇನ್ನಷ್ಟು ದೊಡ್ಡ ಸಾಮರ್ಥ್ಯ ಸಿಗುತ್ತೆ. ವಿಷಯ ಏನಪ್ಪ ಅಂತಂದರೆ, ನೀವು ನೋಡಿದ್ರೆ ಕಳೆದ 10-15 ವರ್ಷದಲ್ಲಿ ಸಂವಿಧಾನ ಬಾಹಿರವಾಗಿ ಮೋದಿ ಸರ್ಕಾರ ಕೈಗೊಳ್ಳುವ RSS ಮಾಡುವ ಪ್ರತಿ ವಿಷಯಗಳ ವಿರುದ್ಧ ಪ್ರತಿಭಟನೆ ಬಂದರೆ, ಆ ಪ್ರತಿಭಟನೆಯ ಒಂದು ಬೃಹತ್ ಮೌಲ್ಯದ ರಾಜಕೀಯ ಆಂದೋಲನ ಮಾಡುವ ಶಕ್ತಿ ಕಾಂಗ್ರೆಸ್ಗೂ ಇಲ್ಲ, ಉಳಿದ ಚಳುವಳಿಗಳಿಗೂ ಇಲ್ಲ. ಆದ್ದರಿಂದ ಪ್ರತಿ ಸತಿ ಆ ಕಾನೂನು ಮಾಡಿದಾಗಲೂ RSS ತಾನೊಬ್ಬ ಹುತಾತ್ಮನ ಥರ ಬಿಂಬಿಸ್ಕೊಂಡು, ನೋಡಿ ಹಿಂದೂ ರಾಷ್ಟ್ರ ಕಟ್ಟುವುದಕ್ಕೆ ಬಂದರೆ ಎಷ್ಟು ಅಡ್ಡಿ ಮಾಡ್ತಾರೆ ಇವರೆಲ್ಲ, ಇವರೇ ನಮ್ಮ ದೇಶದ ಪ್ರಧಾನ ಶತ್ರುಗಳು ಅಂತೇಳಿ ನ್ಯಾಯಬದ್ಧವಾಗಿರೋರನ್ನ ಅನ್ಯಾಯವಂತರನ್ನಾಗಿ ಮಾಡಿ ತಾವು ಮಾಡ್ತಿರೋ ಅನ್ಯಾಯಕ್ಕೆ ಸಮ್ಮತಿಯನ್ನು ರೂಢಿಸ್ಕೊಳ್ತಿದ್ದಾರೆ. ಇದೇ ಫ್ಯಾಷಿಸಮ್. ಸೊ ಫ್ಯಾಷಿಸಮ್ನ ನೀವು ಕಾನೂನು ಮೂಲಕ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಾನೂನಲ್ಲೇ ದುರ್ಬಲ, ಕಾನೂನು ಬಹಳ ದುರ್ಬಲ ಈ ವಿಷಯದಲ್ಲಿ. ಕಣ್ಣೆದುರಿಗೆ ನಮ್ಮ ಕಾಣ್ತೀವಿ. 3 ಉದಾಹರಣೆಗಳು ನಮ್ಮ ಮುಂದೆ ಇದೆ. ಕಾನೂನು ಗಟ್ಟಿಯಾಗಬೇಕು ಅಂತಂದರೆ ಅದರ ಹಿಂದೆ ಪ್ರಬಲವಾದಂಥ ಇಚ್ಛಾಶಕ್ತಿ ಇರಬೇಕು. ಕಾನೂನು ದುರ್ಬಲವಾಗಿದ್ದರೆ ಕಾನೂನನ್ನು ಗಟ್ಟಿ ಮಾಡುವ ಬದ್ಧವಾದಂಥ ಬದ್ಧತೆ ಬೇಕಿತ್ತು. ಒಂದು 3 ಉದಾಹರಣೆಗಳು ನೋಡಿ. 3 ಸತಿ ಬ್ಯಾನ್ ಮಾಡಿದ್ದಾರೆ ತುರ್ತು ಪರಿಸ್ಥಿತಿ. ಈ RSSನ 3 ಸತಿ ಬ್ಯಾನ್ ಮಾಡಿದ್ದಾರೆ. 3 ಸತಿಯೂ ಕೂಡ RSS ಅನ್ನುವ ಫ್ಯಾಷಿಸ್ಟ್ ಸಂಘಟನೆಯನ್ನು ಸಂವಿಧಾನಬದ್ಧವಾಗಿ ಉತ್ತರದಾಯಿಗಳನ್ನಾಗಿ ಮಾಡುವ ಮತ್ತು ಅವರ ದುರುದ್ದೇಶಗಳನ್ನು ಹತ್ತಿಕ್ಕುವ ಅಪರೂಪವಾದಂಥ ಅವಕಾಶ ಕಾಂಗ್ರೆಸ್ಗಿತ್ತು. 1948ರಲ್ಲಿ ಹತ್ಯೆ ಆಯಿತು ಗಾಂಧಿಯವ್ರದ್ದು. ಇವ್ರನ್ನ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದಾಗ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಬೇರೆ ಪಕ್ಷಗಳನ್ನು ಬ್ಯಾನ್ ಮಾಡಿದ್ರೆ ಅವ್ರ ಜೊತೆ ನೀವು ಸಂವಾದ ನಡೆಸ್ತೀರಾ? ಇನ್ಫ್ಯಾಕ್ಟ್ ಏಕಕಾಲದಲ್ಲಿ ಅವಾಗ ಕಮ್ಯುನಿಸ್ಟರು ಬ್ಯಾನ್ ಆಗಿದ್ದರು, ಮತ್ತೊಂದು ಕಡೆ ಸಂಘ ಪರಿವಾರ ಕೂಡ ಬ್ಯಾನ್ ಆಗಿತ್ತು. ಕಮ್ಯುನಿಸ್ಟ್ರನ್ನ ಇನ್ಫ್ಯಾಕ್ಟ್ ಮದ್ರಾಸಿನ ಜೈಲಿನಲ್ಲಿ 53 ಜನರನ್ನ ಕೊಂದಾಕ್ಬಿಟ್ರು ಜೈಲೊಳಗಡೆ, ಕಮ್ಯುನಿಸ್ಟ್ ಕಾರ್ಯಕರ್ತರನ್ನ. ಗೋಳ್ವಾಲ್ಕರ್ ಜೊತೆ ಕಾಂಗ್ರೆಸ್ ಸಂವಾದವನ್ನು ನಡೆಸೋದಕ್ಕೆ ಶುರು ಮಾಡಿತು. ಗೋಳ್ವಾಲ್ಕರ್ ಎಂಥ ಠೇಂಕಾರದಿಂದ ಮಾತಾಡಿದ್ದಾರೆ ಅಂದರೆ ನೀವು ಆ ಕರೆಸ್ಪಾಂಡೆನ್ಸ್ಗಳನ್ನು ನೋಡಬೇಕು. ಒಪ್ಪುವುದಿಲ್ಲ ಅಂತ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಯಾಕಾಗಿ ಅಂತಂದರೆ, ಆನಂತರ ಸರ್ದಾರ್ ಪಟೇಲರು ಭಾಳ ದೊಡ್ಡ ಮಟ್ಟದಲ್ಲಿ ಇವ್ರು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು ಕೂಡ, ಗಾಂಧಿಯ ಕೊಲೆಯಾಗುವ 1 ವಾರದ ಹಿಂದೆಯೂ ಕೂಡ RSS ಅನ್ನುವಂತಹ ದೊಡ್ಡ ದೇಶಭಕ್ತಿ ಸಂಘಟನೆಯನ್ನು ನಾವು ಹೇಗಾದರೂ ಮಾಡಿ ಉಳಿಸ್ಕೋಬೇಕು, ಅವರನ್ನು ನಾವು ವ್ಯತಿರಿಕ್ತ ಮಾಡ್ಕೊಳ್ಬಾರ್ದು, ಕಾಂಗ್ರೆಸ್ನಲ್ಲಿ ಅವರು ಸಹಾಯ ತಗೋಬೇಕು ಅಂತಲೇ ವಾದ ಮಾಡ್ತಿದ್ರು. ಮುಂಬೈನಲ್ಲಿ ಕೊಲೆ ಆದರು, ಮುಂಬೈ ಪ್ರಾಂತ್ಯದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಮೊರಾರ್ಜಿ ದೇಸಾಯಿನವರು. ಮೊರಾರ್ಜಿ ದೇಸಾಯಿ ಅವರು ಉದ್ದಕ್ಕೂ ಕೂಡ RSSನ ಪ್ರಧಾನ ಸಮರ್ಥಕರು. ವಾದ ಆಗುತ್ತೆ, ಪ್ರತಿವಾದಗಳು ನಡೆಯುತ್ತೆ, ಬ್ಯಾನ್ ಆಗುತ್ತೆ. ಬ್ಯಾನ್ ಆದಾಗ ನೀವು ಈ ಬ್ಯಾನಿಂದ ಹೇಗೆ ವಿಮೋಚನೆ ಆಗಬೇಕು ಅಂತ ವೆಂಕಟಾಚಲ ಶಾಸ್ತ್ರಿ ಅಂತವ್ರು ಮಧ್ಯಪ್ರವೇಶ ಮಾಡಿದ್ರೆ ಸರ್ದಾರ್ ಪಟೇಲ್ ಅದನ್ನು ಒಪ್ಕೋತಾರೆ. ಒಂದು ಸಂವಿಧಾನ ಮಾಡಿ ಅಂತ ಹೇಳ್ತಾರೆ. ಸಂವಿಧಾನ ಮಾಡಿದಾಗ ಈ 3 ವಿಷಯಗಳಿಗೆ ಒಪ್ಕೋತಾರೆ. ಇನ್ಫ್ಯಾಕ್ಟ್ ಆ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಆ ಚರ್ಚೆನಲ್ಲಿ ಬಂದಂಥ ವಿಷಯ ಏನಪ್ಪ ಅಂತಂದರೆ, ಚಿಕ್ಕ ಮಕ್ಕಳನ್ನು ಚಿಕ್ಕಂದಿನಿಂದಲೇ ನೀವು ತೊಗೊಂಡೋಗ್ಬಿಟ್ಟು ಶಾಖೆಗೆ ಸೇರಿಸ್ತೀರಿ, ಇನ್ನೂ ಕೂಡ ಅವರ ಬುದ್ಧಿ ವಿಕಾಸ ಆಗಿರೋದಿಲ್ಲ, ಆಗ್ಲಿಂದನೇ ವಿಷವನ್ನು ತುಂಬ್ತೀರಿ. ಇನ್ಫ್ಯಾಕ್ಟ್ ಜಗತ್ತಿನಾದ್ಯಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಬಗೆಯ ಈ ಥರ ರಾಜಕೀಯದಲ್ಲೋ ಮತ್ತೊಂದರಲ್ಲೋ ಅವರನ್ನು ಬಲವಂತಾಗಿ ತಂದು ತುರುಕಿ ಅವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಕಾನೂನುಗಳಿದ್ದಾವೆ. ನೀವು ಬಾಲ ಸ್ವಯಂ ಸೇವಕ ಸಂಘ ಅಂತ ಮಾಡ್ಕೊಂಡ್ರಿ. ಅತಿ ದೊಡ್ಡ ಚರ್ಚೆ ನಡೆದದ್ದು ಯಾವುದ್ರ ಮೇಲೆ ಅಂದರೆ, ಬಾಲ ಸ್ವಯಂ ಸೇವಕ ಸಂಘ ಬಿಲ್ಕುಲ್ ನೀವು ಮಾಡಬಾರ್ದು. 18 ವರ್ಷ ಮೇಲ್ಪಟ್ಟವ್ರಿಗೆ ಸ್ವತಂತ್ರವಾಗಿ ತೀರ್ಮಾನ ಮಾಡುವ, ಅವ್ರು ಬರ್ತಾರ ನೀವು ಸೇರ್ಕೊತೀರ, ಆಗಲೂ ಕೂಡ ನೀವು ಅದನ್ನು ಮಾಡಬೇಕಾದ ಬೇರೆ ಪ್ರಶ್ನೆ. ಆದರೂ ಬಾಲಕರಿಗೆ ಚಿಕ್ಕಂದಿನಿಂದಲೇ ವಿಷ ತುಂಬಾರ್ದು, ಭಾರತದ ಭವಿಷ್ಯದ ಪ್ರಶ್ನೆ ಅಂತೇಳಿ ಶಾಸನ ಅದ್ರ ಬಗ್ಗೆ ಷರತ್ತುಗಳನ್ನ ಇಡ್ತಾರೆ. ಆದರೆ ಅಂತಿಮ ಸಂವಿಧಾನ ಬಂದಾಗ ಮತ್ತೆ ತಮ್ಮ ಪರದೆ ಮೇಲೆ ಬರುತ್ತೆ. ತಾವು ನೋಡ್ಬೋದು, ಆರ್ಟಿಕಲ್ 2ರಲ್ಲಿ ಬಾಲ ಸ್ವಯಂ ಸೇವಕ, ಎನಿ ಮೇಲ್ ಹಿಂದೂ ಬಿಲೋ ದಿ ಏಜ್ ಆಫ್ 18 ಮೇ ಬಿ ಅಡ್ಮಿಟೆಡ್ ಅಂಡ್ ಅಲೋಡ್ ಟು ಪಾರ್ಟಿಸಿಪೇಟ್ ಇನ್ ದ ಸಂಘ್ ಪ್ರೋಗ್ರಾಮ್ಸ್. ಬಾಲ ಸ್ವಯಂ ಸೇವಕವನ್ನು ಉಳಿಸ್ಕೋತಾರೆ.
ಸರಸಂಘ ಚಾಲಕರ ಆಯ್ಕೆ ಅಲ್ಲದಿರೋ ನೇಮಕಾತಿ ಮೂಲಕ ಮಾಡ್ಕೋಬೇಕು ಅಂತ ಒಪ್ಕೋತಾರೆ. ವೈಲೆನ್ಸ್ನ ಬಿಟ್ವೆ ಅಂತಾರೆ, ಆದರೆ ಅದು ಯಾವುದೇ ಬಗೆಯ ವಿಚಾರಣೆಯನ್ನು ಕಾಂಗ್ರೆಸ್ಸೇ ಮಾಡೋಕ್ಕೋಗಲ್ಲ. ಇವರು ಕೂಡ ರಹಸ್ಯವನ್ನಾಗಲಿ ಹಿಂಸೆಯನ್ನಾಗಲಿ ಬಿಡೋದಿಲ್ಲ. ಎಲ್ಲಿಯ ತನಕ ಅಂದರೆ ನಾನು ಆಗಲೇ ಹೇಳಿದಾಗ 1949 ಜುಲೈಯಲ್ಲಿ ಬ್ಯಾನ್ ತೆಗೆದಾಕ್ತಾರೆ. 49ರಲ್ಲಿ ಸಂವಿಧಾನ ಮುಗಿಯುತ್ತೆ ಬರಹ. ನವೆಂಬರ್ 26ಕ್ಕೆ ಬಂದರೆ ನವೆಂಬರ್ 30ಕ್ಕೆ ಮನುಸ್ಮೃತಿ ಬೇಕು ಅಂತ ಹೇಳ್ತಾರೆ. ಭಾಳ ಸ್ಪಷ್ಟವಾಗಿ ಇವರು ನಾವು ನಿಮ್ಮ ಸಂವಿಧಾನವನ್ನು ಒಪ್ಪಲ್ಲ, ಸಂವಿಧಾನ ಬಾಹಿರ ಕೆಲಸವನ್ನೇ ಮಾಡ್ತೀವಿ ಅಂತ ಮಾಡ್ತಾ ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು RSS ನಮಗೆ ಬಹಳ ಅಗತ್ಯ, RSSನವರು ಕಾಂಗ್ರೆಸ್ ಸದಸ್ಯರೂ ಆಗುವ ರೀತಿ ದ್ವಿಸದಸ್ಯತ್ವವನ್ನು ಯಾಕೆ ಕೊಡಬಾರ್ದು ಅಂತ ಪ್ರಸ್ತಾಪ ಮಾಡ್ತಾರೆ. ಯಾಕನ್ಸುತ್ತೆ ಅವರು ಸರ್ದಾರ್ ಪಟೇಲ್ನ ಹಾಡಿ ಹೊಗಳುವುದು ಯಾಕಪ್ಪ ಅಂತಂದರೆ ಉದ್ದಕ್ಕೂ ಕೂಡ ಅವರು ಕಾಂಗ್ರೆಸ್ ಒಳಗಡೆನೆ ಮಹಾಮಹಿಮ ನಾಯಕರುಗಳು ಹಿಂದುತ್ವವಾದಿಗಳಾಗೇ ಇದ್ದರು. ಉದ್ದಕ್ಕೂ ಕೂಡ ಭಾಳ ಗಾಂಧಿಯ ಕೊಲೆಯ ನಂತರದಲ್ಲೂ ಕೂಡ ಇವರ ಪಾತ್ರ, ಅವರು ಗೃಹ ಮಂತ್ರಿಗಳು ಸರ್ದಾರ್ ಪಟೇಲರು, ಅವರೆದುರಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು ಇವರು ಮಾಡಿದಂಥ ಸಂಚುಗಳು ಇತ್ಯಾದಿಗಳು. ಅವರೇ ಪತ್ರವನ್ನು ಬರೀತಾರೆ, ಅವರೇ ಅದನ್ನು ನಿರಾಕರಿಸಿ ಇವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಇದು ಮೊದಲನೇದು. ಅದಾದ ನಂತರದಲ್ಲಿ ಪ್ರಾರಂಭದಲ್ಲೇ ಗೋವಾ ಲಿಬರೇಷನ್ ಮೂವ್ಮೆಂಟ್ 55ರಲ್ಲಿ ಶುರು ಮಾಡಿಬಿಟ್ರು ಗೋಹತ್ಯೆ ನಿಷೇಧ ಕಾಯ್ದೆ ಅಂತೇಳಿ. 64ಕ್ಕೆ 61ರಲ್ಲಿ ಚೈನಾ ಜೊತೆ ಯುದ್ಧ ನಡೆದಾಗ ನೋಡಿ ಈ ದೇಶವನ್ನು ನಾವೇ ರಕ್ಷಿಸಬೇಕು ಅಂತ ಹೇಳಿದ್ರು, ಬಹಿರಂಗಕ್ಕೆ ಬಂದುಬಿಟ್ರು. ಇನ್ಫ್ಯಾಕ್ಟ್ ಭಾರತದ ವಿರೋಧ ಪಕ್ಷಗಳಿಗೂ ಕೂಡ ಈ ಫ್ಯಾಸಿಸ್ಟರ ಬಗ್ಗೆ ಇರಬೇಕಾದಂಥ ಎಚ್ಚರಿಕೆ ಇಲ್ಲದೆ ಇದ್ದಂಥ ಕಾರಣಕ್ಕೆ ರಾಮ್ ಮನೋಹರ್ ಲೋಹಿಯಾ ಅಂತವರು ಕೂಡ ದೀನ್ ದಯಾಳ್ ಉಪಾಧ್ಯಾಯ ಅಂತ RSSನ ನಾಯಕರ ಜೊತೆ ಸೇರಿಕೊಂಡು ಕೇವಲ ಕುರುಡು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ವಿರೋಧಕ್ಕೆ ಎಷ್ಟೇ ಅರ್ಹರಾಗಿದ್ದರೂ ಕೂಡ RSS ಜೊತೆ ಸೇರಿಕೊಂಡು ಕಾಂಗ್ರೆಸ್ನ ವಿರೋಧ ಮಾಡೋಕ್ಕೋಗಿ ಹೆಚ್ಚೆಚ್ಚು ಮಾನ್ಯತೆಯನ್ನು ಕೊಟ್ಟರು. 67ರಲ್ಲಿ ನೆಹರು ಸತ್ತಾದ ಮೇಲೆ ನಡೆದಂಥ ಚುನಾವಣೆಯಲ್ಲಿ ಇನ್ಫ್ಯಾಕ್ಟ್ ಮಾನ್ಯತೆ ಆಗಲೇ ಬಂದೋಯಿತು. ಹಲವಾರು ರಾಜ್ಯಗಳಲ್ಲಿ ಇವರು ಸರ್ಕಾರದಲ್ಲಿ, ಯುನೈಟೆಡ್ ಫ್ರಂಟ್ ಸರ್ಕಾರದಲ್ಲಿ ಭಾಗವಹಿಸೋ ಮಟ್ಟಕ್ಕೆ ಬಂದ್ಬಿಟ್ರು. 1948ರಲ್ಲಿ ರಾಜಕೀಯ ಅಸ್ಪೃಶ್ಯವಾಗಿದ್ದಂಥ BJP ಕೇವಲ ಕಾಂಗ್ರೆಸ್ಸಿನ ಕುರುಡು, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲೇಬೇಕಾಗಿತ್ತು. ಸ್ವತಂತ್ರವಾಗಿ ಒಂದು ಸಮಾಜವಾದಿ ಸಂವಿಧಾನವಾದಿ ನೆಲೆಯಲ್ಲಿ ಹೋರಾಟ ಮಾಡಿದಿರ ಇವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಇವರು ಮಾನ್ಯತೆಯನ್ನು ತಂದುಕೊಟ್ರು. ಇವರು ಒಂದೊಂದಾಗಿ ಇವರನ್ನು ನುಂಗಕ್ಕೆ ಶುರು ಮಾಡಿದ್ರು ತಮ್ಮ ಜೊತೆಗಿದ್ದವರು. ಆ ನುಂಗುವಿಕೆನೇ ಇವತ್ತಿನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಮುಂದುವರೆದಿದೆ ಮೋದಿಯವರ ಕಾಲದಲ್ಲಿ. 75ರಲ್ಲಂತೂ ನಿಮಗೆ ಗೊತ್ತೇ ಇದೆ, ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದಾದ ಮೇಲೆ ಎಮರ್ಜೆನ್ಸಿ ಆಯಿತು. ಎಮರ್ಜೆನ್ಸಿ ವಿರುದ್ಧದ ಹೋರಾಟದಲ್ಲಿ ಎಂದೆಂದೂ ಇಲ್ಲದಂಥ ಮಾನ್ಯತೆ ಇವ್ರಿಗೆ ಸಿಕ್ಬಿಡ್ತು. ಆದರೆ ಎಮರ್ಜೆನ್ಸಿನಲ್ಲಿ RSSನ ಬ್ಯಾನ್ ಮಾಡಿದ್ರೂ ಕೂಡ ನಿಮಗೆ ಗೊತ್ತಿರಾಗ ಇದ್ರ ಬಗ್ಗೆ ನಾವು ಒಂದು ಸಂಚಿಕೆ ಮಾಡಿದ್ದೀವಿ. ಆ ಬ್ಯಾನ್ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು 6 ಗಂಟೆನೂ ಜೈಲಲ್ಲಿ ಇರಲಿಲ್ಲ. ಅದ್ವಾನಿಯವರಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಇರಲಿಲ್ಲ. ಆಗ ಸರಸಂಘ ಚಾಲಕರು RSSದು ಬಾಳಾಸಾಹೇಬ್ ದೇವರಸ್ ಅವರು. ಬಾಳಾಸಾಹೇಬ್ ದೇವರಸ್ ಅವರು ಅರೆಸ್ಟ್ ಆದ ಮರು ವಾರದಿಂದಲೇ ಪತ್ರ ಬರೆಯೋಕ್ಕೆ ಶುರು ಮಾಡ್ತಾರೆ ಇಂದಿರಾ ಗಾಂಧಿಯವರಿಗೆ. ಜೂನ್ 25ನೇ ತಾರೀಕು ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ 75ನೇ ಇಸ್ವಿನಲ್ಲಿ. ಆಗಸ್ಟ್ 15ನೇ ತಾರೀಕು ಯಾತಕ್ಕೆ ಎಮರ್ಜೆನ್ಸಿ ಅಗತ್ಯ ಆಯಿತು ಅಂತ ಇಂದಿರಾ ಗಾಂಧಿಯವರು ಭಾಷಣ ಮಾಡ್ತಾರೆ. ಆ ಭಾಷಣವನ್ನು ಕೇಳಿದ ನಂತರ ಆಗಸ್ಟ್ 22ಕ್ಕೆ ಬಾಳಾಸಾಹೇಬ್ ದೇವರಸ್ ಅವರು ಇಂದಿರಾ ಗಾಂಧಿಯವರಿಗೆ ಪತ್ರ ಬರೆದು, ನಾನು ಎಮರ್ಜೆನ್ಸಿ ಏನಕ್ಕೆ ಅಗತ್ಯ ಇತ್ತು ಅಂತ ನಿಮ್ಮ ಭಾಷಣದ ಮೂಲಕ ಈಗ ನನಗೆ ಅರ್ಥ ಆಯಿತು. ನೀವು ತುಂಬ ಒಳ್ಳೆ ಕೆಲಸ ಮಾಡಿದಿರಿ, ನಮ್ಮ ಮೇಲೆ ಬ್ಯಾನ್ ತೆಗೀರಿ, ನಾವಿಬ್ಬರು ಒಟ್ಟುಗೂಡಿ ಕಮ್ಯುನಿಸ್ಟರನ್ನ ಸದೆ ಬಡಿಬೋದು, ಆದ್ದರಿಂದ ನಮ್ಮ ಮೇಲೆ ಬ್ಯಾನ್ ತೆಗೀರಿ, ನಾವಿಬ್ಬರು ಕೈಗೂಡಿಸ್ತೀವಿ. ಕಾಂಗ್ರೆಸ್ನ ಅಧಿಕಾರ ಹಾಗೂ ನಮ್ಮ ಸಾಂಸ್ಕೃತಿಕ ಶಕ್ತಿ ಎರಡೂ ಸೇರಿದರೆ ದೇಶದ ಪುನರ್ನಿರ್ಮಾಣ ಸಾಧ್ಯ ಅಂತೇಳಿ ಪತ್ರ ಬರೀತಾರೆ. ಜೊತೆಗೆ ನಿರಂತರವಾಗಿ ವಿನೋಬಾ ಭಾವೆ ಮತ್ತು ಸಂಜಯ್ ಗಾಂಧಿಯವರ ಜೊತೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ಸಂಜಯ್ ಗಾಂಧಿಯವರು ಏನು ನಸಬಂದಿ ಕಾರ್ಯಕ್ರಮ ತರ್ತಾರೆ, ಅಥವಾ ಏಷ್ಯಾಡ್ ನಡೆಯೋಕ್ಕೆ ತುರ್ಕ್ಮನ್ ಗೇಟ್ ಅಂತೇಳಿ ಏನು ದೆಹಲಿನಲ್ಲಿ ಮುಸ್ಲಿಮರ ವಿರುದ್ಧ ಮಾರಣ ಹೋಮ ಆಗುತ್ತೆ, ಇದೆಲ್ಲವೂ ಕೂಡ ಸಂಜಯ್ ಗಾಂಧಿಯವರು ಮತ್ತು ಬಾಳಾಸಾಹೇಬ್ ದೇವರಸ್ಸು ಹಾಗೂ RSSನ ಇತರ ಕಾರ್ಯಕರ್ತರುಗಳಿದ್ದರು ಒಟ್ಟಿಗೆ ಆ ಸಾಮ್ಯತೆಯೊಂದಿಗೆ ನಡೆದಂಥ ಒಂದು ಫ್ಯಾಸಿಸ್ಟ್ ಕ್ರಮಗಳು ಅನ್ನೋದು ಇವತ್ತು ತುಂಬ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಸೊ ಆಗಲೂ ಬ್ಯಾನ್ ಆದಂಥ ಸಂದರ್ಭದಲ್ಲೂ ಕಾಂಗ್ರೆಸ್ಸು ಪರಿಪೂರ್ಣವಾಗಿ ಸಂಘ ಪರಿವಾರದ ಫ್ಯಾಸಿಸ್ಟರನ್ನು ವಿರೋಧಿಸಲಿಲ್ಲ. 3ನೇ ಬ್ಯಾನ್ ಆಯಿತು 1992ರಲ್ಲಿ ಬಾಬರಿ ಮಸೀದಿ ನಾಶ ಆದಮೇಲೆ. ಬಾಬರಿ ಮಸೀದಿ ನಾಶಕ್ಕೆ PV ನರಸಿಂಹ ಅವರು ಪ್ರಧಾನಮಂತ್ರಿಯಾಗಿದ್ದರು. ಹೆಂಗೆ ಅವರ ಅಲಸ್ಯ ಅಥವಾ ಒಂದು ನಿರ್ಲಕ್ಷ್ಯ, ಯೋಜಿತ ನಿರ್ಲಕ್ಷ್ಯ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ವರದಿಗಳು ಈಗಿದ್ದಾವೆ. ಇದರಿಂದ RSS VHP ಎಲ್ಲರೂ ಇದ್ದರು ಅಂತ ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದ ಕೇವಲ 6 ತಿಂಗಳಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 1992ರ ಡಿಸೆಂಬರ್ಗೆ ಬ್ಯಾನ್ ಮಾಡ್ತಾರೆ, 1993ರ ಜುಲೈಗೆ ಬ್ಯಾನ್ ತೆಗೆದು ಬಿಡ್ತಾರೆ. ಬ್ಯಾನ್ ಆದಾಗ ಅದರ ವಿಚಾರಣೆಗೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರ ಬ್ಯಾನ್ ಅಗತ್ಯ ಆಗಿತ್ತೆ ಅಂತ ಟ್ರಿಬ್ಯುನಲ್ ಮುಂದೆ ವಾದ ಮಾಡಬೇಕು. ಟ್ರಿಬ್ಯುನಲ್ಗೆ ಜಸ್ಟಿಸ್ ಬಾಹ್ರಿ ಎನ್ನುವರ ನೇತೃತ್ವದಲ್ಲಿ ವಿಚಾರಣೆ ನಡೆದಾಗ ವಿಷಯ ಏನಪ್ಪ ಅಂದರೆ,
ಯಾಕೆ ಬ್ಯಾನ್ ಅಗತ್ಯ ಇತ್ತು ಅಂತ ವಾದ ಮಾಡಬೇಕಾಗಿದ್ದಂಥ ಸರ್ಕಾರ ಮುಂದಿಟ್ಟಂಥ ವೈಟ್ ಪೇಪರಲ್ಲಿ ಬಾಬ್ರಿ ಮಸೀದಿ ನಾಶದ ಹಿಂದೆ ಯೋಜಿತವಾದಂಥ ಷಡ್ಯಂತ್ರ ಇದೆ ಅಂತ ಸಾಬೀತು ಮಾಡುವಂಥ ಒಂದೇ ಒಂದು ಸಾಕ್ಷಿಯನ್ನು ಕೂಡ ಅವರು ಇಟ್ಟಿರಲಿಲ್ಲ. ಹಾಗೂ ಬ್ಯಾನ್ ಯಾಕೆ ಅಗತ್ಯ ಅಂತ ವಾದ ಮಾಡಬೇಕಾಗಿದ್ದಂಥ ಇಂಟೆಲಿಜೆನ್ಸ್ ಬ್ಯೂರೋನ ಚೀಫು ಆತನೇ ಮುಂದೆ ನಿಂತು ಇಲ್ಲ ಇವರ ಪಾತ್ರ ಇದರಲ್ಲಿ ಇಲ್ಲ ಅಂತ ವಾದ ಹೇಳ್ತಾರೆ. 6 ತಿಂಗಳಲ್ಲಿ ಅದು ಬ್ಯಾನ್ ಕಿತ್ತಾಕ್ತಾರೆ. ಅಂದರೆ ಇದೊಂದು ಪ್ರಹಸನ ಇವ್ರ ಮೇಲೆ ಬ್ಯಾನ್ ಆಗಿರುವಂಥದ್ದು. ಅಧಿಕಾರಾರೂಢ ಶಕ್ತಿಗಳಿಗೆ ಪ್ರಧಾನವಾಗಿ RSSನ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹಿಂದಿರುವಂತಹ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಸಿದ್ಧಾಂತವನ್ನು ವಿರೋಧಿಸಬೇಕು ಅನ್ನುವ ಸೈದ್ಧಾಂತಿಕವಾದಂಥ ಬದ್ಧತೆಯೇ ಇಲ್ಲ. ಕೇವಲ ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಆದಿಯಾಗಿ ಕಾಂಗ್ರೆಸ್ನ ಪುಡಿಯಾಗಿ ಸಮಾಜವಾದಿಯಾದ ಬಿರುಕಿನಿಂದಾಗಿ ಬಂದಂಥ ಎಲ್ಲ ಪಕ್ಷಗಳು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಇವ್ರ ಜೊತೆ ಸಂಸಾರ ಮಾಡೇ ಇದ್ದಾರೆ. ಕಾಂಗ್ರೆಸ್ ಒಂದು ಇವ್ರ ಜೊತೆ ಅಧಿಕಾರ ಮಾಡಿಲ್ಲ ಅನ್ನೋದಾದರೆ ಕಾಂಗ್ರೆಸ್ ಒಳಗಡೆನೇ ಅತಿ ದೊಡ್ಡ ಸಂಖ್ಯೆಯಲ್ಲಿ RSS ವಾದಿಗಳು ತುಂಬಿಕೊಂಡಿದ್ದಾರೆ. ಕರ್ನಾಟಕದಲ್ಲೇ ಇವತ್ತು ಖರ್ಗೆ ಅವರು ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು? ಖರ್ಗೆ ಅವರು, BK ಹರಿಪ್ರಸಾದ್ ಅವರು ಸೈದ್ಧಾಂತಿಕವಾಗಿ ಈ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ. ಇಡೀ ಕಾಂಗ್ರೆಸ್ ನಾಯಕಗಣ ಕರ್ನಾಟಕದಲ್ಲಿ ಯಾಕೆ ಮೌನವಾಗಿದೆ? ಯಾತಕ್ಕೆ ಈ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಪರಮೇಶ್ವರ್ ಅವರು, ಈಗ ಹಾಲಿ ಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವರು ಯಾಕೆ ಇದ್ರ ಬಗ್ಗೆ ಮೌನವಾಗಿದ್ದಾರೆ? ಯಾತಕ್ಕೆ ನಮಸ್ತೆ ಸದಾವತ್ಸಲೆ ಅಂತ ಮಾತಾಡ್ತಾರೆ DK ಶಿವಕುಮಾರ್ ಅವರು? ಯಾತಕ್ಕೆ 2024 ಏಪ್ರಿಲ್ 22ನೇ ತಾರೀಕು, ಜನವರಿ 22ನೇ ತಾರೀಕು ಬಾಬ್ರಿ ಮಸೀದಿ ಕೆಡವಿದ ಕಡೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರೆ ಅದು ಧರ್ಮ ಅಲ್ಲ ಅಧರ್ಮ, ಬಾಬ್ರಿ ಮಸೀದಿ ಕೆಡವಿದ ಕಡೆ ಮಾಡಬಾರದು ಅಂತ ಹೇಳುವ ತಾಕತ್ತನ್ನು ಯಾಕೆ DK ಶಿವಕುಮಾರ್ ತೋರಲಿಲ್ಲ? ಅದರ ಬದಲಿಗೆ ಅಂತಿಮವಾಗಿ ನಾವೆಲ್ಲರೂ ಹಿಂದೂಗಳೇ ಅಲ್ವೇನ್ರಿ, ನಾವೆಲ್ಲ ರಾಮನ ಭಕ್ತರೇ ಅಲ್ರಿ ಅಂತಂದ್ಬಿಟ್ಟು ಯಾಕೆ ಹೇಳ್ತಾರೆ? ಅದಾದ ನಂತರದಲ್ಲಿ ಯೋಗಿ ಆದಿತ್ಯನಾಥ್ ಕೇವಲ ಹಿಂದುತ್ವವಾದವನ್ನು ಪ್ರಚಾರ ಮಾಡುವುದಕ್ಕೆ ಕುಂಭಮೇಳವನ್ನು ಬಳಸಿಕೊಂಡ್ರೆ, ಆ ಕುಂಭಮೇಳದಲ್ಲಿ ಹೋಗಿ ಭಾಗವಹಿಸಿ ಬಂದಂಥ DK ಶಿವಕುಮಾರ್ ಅವರು ಟಿ ನರಸೀಪುರದಲ್ಲಿ ನಾನು ಒಂದು ಕುಂಭಮೇಳ ಮಾಡ್ತೀನಿ, ಅದ್ಭುತವಾಗಿ ಕುಂಭಮೇಳ ಮಾಡಿದಂಥ ಯೋಗಿ ಆದಿತ್ಯನಾಥ್ ಅವರಿಗೆ ಅಭಿನಂದನೆಗಳು ಅಂತ ಯಾಕೆ ಹೇಳ್ತಾರೆ? ಕಾವೇರಿ ಆರತಿ ಇತ್ಯಾದಿಗಳನ್ನೆಲ್ಲ ಯಾಕೆ ಶುರು ಮಾಡ್ತಾರೆ? 2023ರಲ್ಲಿ ZTV ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಮನೆಯ ಪುರುಷ ಮನೆಯ ಹೆಣ್ಣು ಮಕ್ಕಳ ಮೇಲೆ ಸದಾ ಗಮನ ಇಟ್ಟಿರಬೇಕು, ಯಾಕಂದರೆ ಹೆಣ್ಣು ಸ್ವಭಾವತಃ ಚಂಚಲೆ ಅಂತೇಳಿ ಮನುಸ್ಮೃತಿಯ ಶ್ಲೋಕಗಳನ್ನು ಯಾಕೆ ಉದ್ಧರಿಸ್ತಾರೆ? ಯಾತಕ್ಕೆ 2023ರಲ್ಲಿ ಕಾಂಗ್ರೆಸ್ನ ಸರ್ಕಾರ ಬಂದಾಗ ಕಾಂಗ್ರೆಸ್ನ ಹೊಸ ಶಾಸಕರಿಗೆ ಏನು ಒಂದು ತರಬೇತಿ ಕೊಡುವುದಕ್ಕೆ 3 ದಿವಸ ಶಿಬಿರ ಮಾಡಿದ್ರೆ ಧರ್ಮಸ್ಥಳದ ಟೈಂಟೆಡ್ ಸ್ವಾಮೀಜಿ ವೀರೇಂದ್ರ ಹೆಗಡೆಯನ್ನು ಕರೆಸ್ತಾರೆ, RSSನ ಸ್ವಾಮೀಜಿ ಶ್ರೀ 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 ಗುರುಜಿನ ಯಾಕೆ ಕರೆಸ್ತಾರೆ? ಸ್ನೇಹಿತರೆ, ಫ್ಯಾಷಿಸಮ್ ಅನ್ನುವಂಥದ್ದು ಕಾನೂನಿನ ಮೂಲಕ ಮಾತ್ರ, ಅದು ಈ ಥರ ದುರ್ಬಲ ಕಾನೂನಿನ ಮೂಲಕ ವಿರೋಧಿಸಬಹುದಾದಂಥ ಶಕ್ತಿ ಅಲ್ಲ. ಇವತ್ತು RSSಗೆ ಈ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ BJPನವರು ರಾಶಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಿದ್ದಾರೆ. ದೇಶಾದ್ಯಂತ ಅವ್ರ ಪರವಾಗಿರೋ ಮಾಧ್ಯಮಗಳು ಮುಗಿಬಿದ್ದಿದ್ದಾವೆ. ಇವರಿಬ್ಬರನ್ನ ಬಿಟ್ಟರೆ ಮತ್ತೊಬ್ಬರು ಕಾಂಗ್ರೆಸ್ನ ಮಂತ್ರಿಮಂಡಲದಿಂದ ಮಾತಾಡ್ತಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಯಾರು ಅದರ ಬಗ್ಗೆ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ಹೌದು ಇವ್ರು ಕೇಳ್ತಿರೋ ಸರಿ ಇದೆ, RSS ಹಿಂಗೆ ಮಾಡ್ತಿದೆ ಅಂತಂದ್ಬಿಟ್ಟು RSSನ ಎದುರಾಕೊಳ್ಳುವಂತಹ ಸೈದ್ಧಾಂತಿಕ ಬದ್ಧತೆಯನ್ನು ಯಾಕೆ ತೋರ್ತಿಲ್ಲ? ಹೀಗಿರಬೇಕಾದ್ರೆ ಈ ಪ್ರಶ್ನೆಗಳು ಕೂಡ ವ್ಯವಸ್ಥಿತವಾಗಿ ಎಷ್ಟು ಮುಂದುವರಿಬೋದು? ಖರ್ಗೆ ಅವರಿಗೇನೆ ಕಾಂಗ್ರೆಸ್ಸಿನ ಒಳಗಡೆ SIR ವಿಷಯದಲ್ಲೂ ನಾವು ನೋಡ್ತಿದ್ದೀವಲ್ಲ, SIR ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಮ್ಮನ್ನೆಲ್ಲಿ ಮುಸ್ಲಿಂ ಪರ ಅಂತಂದ್ಬಿಟ್ಟು ಹಿಂದೂಗಳು ಓಟ್ ಹಾಕಲ್ವೋ ಅನ್ನೋ ಕಾರಣಕ್ಕೆ SIRಗೂ ಸಹಕರಿಸ್ತೀವಿ. DK ಶಿವರು ಅಧಿಕಾರಕ್ಕೆ ಬಂದ ಮೇಲಂತೂ ಇವತ್ತೇನೇನು ಕಾರ್ಯಕ್ರಮಗಳು ತರ್ತಿರೋ ಸೀದಾ ಹೋಗ್ಬಿಟ್ಟು ನೀತಿ ಆಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗ ಅವ್ರದ್ದು ಡೆಲಿವರಿ ಮೆಕ್ಯಾನಿಸಮ್ನ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಇಲಾಖೆ ಮಾಡ್ತೀವಿ ಅಂದಿರೋದು ಸೇಮ್ ನರೇಂದ್ರ ಮೋದಿಯವರ ಗತಿಶಕ್ತಿನಲ್ಲಿ ಏನೊಂದು ಉಸ್ತುವಾರಿ ಸಂಸ್ಥೆ ಇದೆ ಅದನ್ನು ನಕಲ್ನಿಲ್ ಮಾಡ್ತಿದ್ದಾರೆ. VB ರಾಮ್ಜಿ ಅಂತಂದ್ಬಿಟ್ಟು ನರೇಗಾ ತೆಗೆದಾಕಿದ್ರು, ಅದ್ರ ವಿರುದ್ಧ ಮೊದಲು ಪ್ರತಿಭಟನೆ ಆದರೂ ಇತ್ತಿತ್ತು, ಈಗ ನಾವು ಸಂತೋಷವಾಗಿ ಅದನ್ನು ಜಾರಿಗೆ ತರ್ತೀವಿ ಅಂತಿದ್ದಾರೆ. ಸಿದ್ದರಾಮಯ್ಯನವರು ಇದ್ದಾಗಲೇ PM ಶ್ರೀ ಎಜುಕೇಷನ್ನಲ್ಲಿ NEP-ಯನ್ನು ನಾವು ಜಾರಿಗೆ ತರ್ತೀವಿ ಅಂತಂದ್ಬಿಟ್ಟು ಶುರು ಮಾಡಿದರು. ಅಂದರೆ ಕಾನೂನಲ್ಲೇ ಮೊದಲು ಅವಕಾಶ ಇಲ್ಲ ಅತಿ ದೊಡ್ಡ ಮಟ್ಟದಲ್ಲಿ. ಈ ಕಾನೂನನ್ನು ಗಟ್ಟಿ ಮಾಡಿ ಅದನ್ನು ವಾದ ಮಾಡುವಂತಹ ಸಿದ್ಧಾಂತ ಶಕ್ತಿಯೂ ಕೂಡ ಕಾಂಗ್ರೆಸ್ಗಿಲ್ಲ. ಇಂಥ ಹಂತದಲ್ಲಿ ಲಿಬರಲ್, ದುರ್ಬಲ ಮತ್ತು ಇಲ್ಲದ ಕಾನೂನುಗಳ ಆಶ್ರಯದಲ್ಲಿ ಫ್ಯಾಸಿಸ್ಟ್ ಅಂತ ಅತ್ಯಂತ ಘೋರವಾದಂಥ ಶಕ್ತಿಯನ್ನು ಎದುರಿಸುವುದು ಕಷ್ಟ ಸಾಧ್ಯ. ಎಲ್ಲಿಯ ತನಕ ಜನಮಾನಸದಲ್ಲಿ ಪ್ರಜಾತಂತ್ರದ ಬಗ್ಗೆ, ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ಬಗ್ಗೆ ವಿರುದ್ಧವಾದಂಥ ಮೌಲ್ಯಗಳು ಅದು ಸಂಘಟಿತವಾಗಿ
ಬೀದಿಗಳಲ್ಲಿ ಇದು ಅನ್ಯಾಯ ಅನ್ನುವಂತಹ ಒಂದು ಶಕ್ತಿ ಗಟ್ಟಿಯಾಗುವುದಿಲ್ಲವೋ ಅಲ್ಲಿಯ ತನಕ RSS ಸಂಘ ಪರಿವಾರ ಈ ಕಾನೂನಿನ ಒಳಗಡೆನೇ ನುಣುಚ್ಕೊಂಡು ಅವ್ರು ನುಣುಚ್ಕೊಳ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಸರ್ಕಾರನೂ ಏನು ಮಾಡಲ್ಲ, ಕೋರ್ಟ್ಗಳು ಕೂಡ ಅದಕ್ಕೆ ಮನ್ನಣೆ ಕೊಡುತ್ತೆ. ಅದು ಮುಂದುವರಿಯುತ್ತೆ. ಅದು ನಿಲ್ಲಬೇಕು ಅಂತಂದರೆ ಫ್ಯಾಷಿಸಂ ವಿರುದ್ಧ ಬೃಹತ್ತಾದಂಥ ಅರಿವು ಜನರಲ್ಲಿ ಮೂಡಿಬರಬೇಕು. ತಲೆಯಲ್ಲಿ ದ್ವೇಷ ಇರುವ ಕಡೆ ಬಂಧುತ್ವ ಮೂಡಿಬರಬೇಕು. ಸಾವರ್ಕರ್ ಇರೋ ಕಡೆ ಅಂಬೇಡ್ಕರ್ ಬರಬೇಕು. ಅವರು 100 ವರ್ಷ ತಲೆಯೊಳಗಿರುವಂಥ ಪ್ರೀತಿಯನ್ನು, ಮಮತೆಯನ್ನು, ಸಮತೆಯನ್ನು, ಘನತೆಯನ್ನು ಕೊಂದು ಅಲ್ಲಿ ಅಸೂಯೆ ದ್ವೇಷವನ್ನು ಬಿತ್ತಿದ್ರು 100 ವರ್ಷ ಬೇಕಾಯ್ತು. ಅದಕ್ಕೆ ಪ್ರೀತಿಯನ್ನು ಹೇಳುವ ಶಕ್ತಿಗಳು ಮೈಮರ್ತಿದ್ದಕ್ಕೆ, ದುರ್ಬಲವಾಗಿದ್ದದ್ದಕ್ಕೆ ಅವರು ಗಟ್ಟಿಯಾದರು. ಈಗ ಮತ್ತೆ ನಾವು ಕನಿಷ್ಠ ಪಕ್ಷ ಒಂದು 20 ವರ್ಷ ಇವರು ಮಾಡಿರುವ ಈ ಕೊಳಕನ್ನು ತೆಗೆದು ಮತ್ತೆ ಮನುಷ್ಯರನ್ನು ಪುನರ್ನಿರ್ಮಾಣ ಮಾಡಲಿಲ್ಲ ಅಂತಂದರೆ ಕೇವಲ ಈ ಕಾನೂನಿನಲ್ಲಿ ಇದನ್ನು ಎದುರಿಸುವುದಕ್ಕೆ ಕಷ್ಟ ಇದೆ. ಅದರಲ್ಲೂ ಕಾಂಗ್ರೆಸ್ ಅಂತೂ ಅದಕ್ಕೆ ಆ ಬದ್ಧತೆಯೂ ಇಲ್ಲ, ಸಿದ್ಧತೆಯೂ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಗತಿಪರರು ಅಥವಾ ನಾವು ಸೆಕ್ಯುಲಾರ್ವಾದಿಗಳು ಅಂತ ತಮ್ಮಿಂದ ದೂರ ಹೋದ ಶಕ್ತಿಗಳನ್ನು ಮರು ಗೆಲ್ಲುವುದಕ್ಕೆ ಈ ರೀತಿ ಕೆಲವು ಕ್ರಮಗಳನ್ನು ತೆಗೆದುಬೋದು. ಆದರೆ ಇದು ತಾರ್ಕಿಕ ಅಂತ್ಯಕ್ಕೆ ಕಳೆದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ಮುಟ್ಟಿಲ್ಲ. ಜನರು ಒಂದು ಪ್ರತ್ಯೇಕ ಸ್ವತಂತ್ರ 3ನೇ ಶಕ್ತಿಯಾಗಿ ಬೀದಿನಲ್ಲಿ ಫ್ಯಾಷಿಸಂ ವಿರುದ್ಧ ಹಾಗೂ ಸಮತೆ ಮತ್ತು ಮಮತೆಯನ್ನು ಆಧರಿಸಿದಂಥ ಚಳುವಳಿಯನ್ನು ಕಟ್ಟದೆ ಈ ದೇಶಕ್ಕೆ ಮುಕ್ತಿಯೂ ಇಲ್ಲ ಅಂತ ನನಗನ್ಸುತ್ತೆ. ತಮಗೆ ಅನಿಸುತ್ತೆ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.